ಎಲ್ಲರಿಗೂ 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 ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭೈರದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡಿಬಿಡ್ತು. ಕೊರಗಜ್ಜಲ್ದು ಇವ ಲೇಡೀಸ್ ದೇವರು ಭೈರದೇವಿದು. ತುಂಬ ಒಂದು ಬೇರೆ ಥರದ್ದು ಪ್ರಯತ್ನ. ಯಾಕಂದರೆ ಈ ದೇವ್ರಿಗೂ ದೇವಕ್ಕೂ ಯಾವಾಗೂ ವರ್ತಮಾನದಲ್ಲೇ ಇರ್ತವೆ ಅಪ್ಡೇಟ್. ಅವು ಓಕೆ, ವರ್ಷದ್ದು ಹಿಂದೆ ಮುಂದೆದು ಭೂತಕಾಲಕ್ಕೂ ಭವಿಷ್ಯಕಾಲದಲ್ಲಿ ಇರಲ್ಲ, ಅದು ಯಾವಾಗಲೂ ವರ್ತಮಾನದಲ್ಲೇ ಇರ್ತದೆ. ಈ ಥರದೊಂದು ಕಥೆ ಮಾಡಿದ ಶ್ರೀಜೆ ಅವ್ರು ಹೆಂಗೆ ಮಾಡಿದ್ರು, ರಮೇಶ್ ಸರ್ಗೆ ಈ ಥರದ್ದು. ರಮೇಶ್ ಸರ್ದು ಆ ಕ್ಯಾರೆಕ್ಟರ್ಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ. ವಿದ್ಯಾವಂತರು ದಿಕ್ತಪ್ಪರು ದೇವ್ರನ್ನೂ ದೇವನ ಇಬ್ಬರನ್ನೂ ಯಾಮಾರಿಸ್ಬಿಡ್ತಾರೆ. ಆ ಥರದೊಂದು ಕ್ಯಾರೆಕ್ಟರ್ ಅವರು ಶ್ರೀಜೆ ಮಾಡಿದ್ದು. ಆಮೇಲಿಂದ ಇನ್ನು ರವಿವರ್ಮ ಮಾಸ್ಟರು ನಾರ್ಮಲ್ ಆಗಿದ್ದರೆ ಬಿಡಲ್ಲ, ಅವರು ಬೆಟ್ಟ ಗುಡ್ಡ ಜೀಪು ಗೀಪು ಎಲ್ಲ ಹಾಳು ಮಾಡಿಬಿಡ್ತಾರೆ. ಇನ್ನೂ ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರೆ ಇವರು. ಭಾಳ ಚೆನ್ನಾಗಿ ಮಾಡಿಸಿದ್ರ ಮಾಸ್ಟ್ರೆ ನಿಜವಾಗ್ಲೂ. ನನಗೆ ನಾನು ಶ್ರೀಜನ ಕೇಳಬೇಕು ಆ ಪದಗಳು ಇರೋ ಬರೋ ದೇವ್ರು ಎಟ್ಟಿಲಕ್ಕಮ್ಮ ಆ ಲಕ್ಕಮ್ಮ ಈ ಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂರು ಮೂಲೆ ದೇವ್ ಒಬ್ಬ ದೇವ್ರನ್ನೂ ಬಿಟ್ಟಿಲ್ಲ. ಹೆಣ್ಣು ದೇವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ. ನಾನು ಅವಾಗಲೇ ಕೇಳಿಸ್ದಾಗೆ ಅಂದ್ಕೊಂಡ್ವಿ ಇದೆಲ್ಲ ಎಲ್ಲಿ ಹುಡ್ಕೋರಿ ಅಂದ್ಬಿಟ್ಟು. ಭಾಳ ಅದಕ್ಕೆ ತುಂಬ ಶ್ರಮ ತಗೊಂಡಿದ್ದಾರೆ. ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟ್ ಡೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನು ಇಬ್ಬರು ಒಂದು 6:30-7 ಗಂಟೆಗೆ ಹೋದ್ವಿ. ಪಾಪ ಹೋಗಿ ಆಗಾಯಿತು ಈಗಾಯಿತು ಹಂಗಾಯಿತು 10, 11, 12 ಆಯಿತು. ನಮಗೆ ಕರಿತಾನೆ ಇಲ್ಲ. ನಾನು ಯಾಕೆ ಅಂತ ಕೇಳಿದ್ರೆ ರೆಡಿ ಆಗ್ತಿದ್ದಾರೆ ಸರ್ ಅಂದರು. ಆಮೇಲಿಂದ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮಂದಿ ಎದ್ರಕಂಡ್ವಿ. ಹೊರಗಡೆ ಹೆಂಗಪ್ಪ ಕೂತ್ಕೊಳ್ಳೋದು, ಕಾಕ್ಸ್ಟೌನ್ ಸ್ಮಶಾನ ಬೇರೆ. ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದ್ರು ಪಾಪ, ಆತ್ಮಗಳು ಯಾವೂ ಇರಲಿಲ್ಲ. ಇವ್ರು ರೆಡಿಯಾಗಿ ಈಚೆ ಬಂದ ತಕ್ಷಣ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡೋಕ್ಕೆ, ಎಲ್ಲ ಆತ್ಮಗಳು. ನಮಗೇನೆ ಭಾಳ ಖುಷಿ ಆಯ್ತು ಅದನ್ನು ನೋಡಿ. ಇಷ್ಟು ಅಂದರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವುದನ್ನ ಬೇರೆ ಥರದ್ದು ಈ ಮಾಸ್ಕ್ ಮೇಕಪ್ಪು ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದಷ್ಟು ಸಿಗುತ್ತೆ ಅಂತ. ಇವರು ಪ್ರತ್ಯಕ್ಷವಾಗಿ ಒಂದು ದಿವಸ ಶಾರ್ಟೇ ತೆಗ್ದಿಲ್ಲ ಅಂತ ಕಾಣುತ್ತೆ ಅಲ್ವಾ. ಬೆಳಗಿನ ಜಾವ 3:30 ನೀವು ಹಂಗೆ ಹೋಗಿದ್ದೀರಾ. ಪ್ರಾಬ್ಲಮ್ ಆಗಿದ್ದಲ್ವ ಬಂದು ಆತ್ಮಗಳಂಗಾರ ನಿಮ್ಮ ಹತ್ರಕ್ಕೆ. ಅಲ್ಲ ನಮಗೆ ಗೊತ್ತಿಲ್ಲ, ನಮಗೆ ನಿಜವೂ ಗೊತ್ತಿಲ್ಲ. ಹೌದು, ಹಂಗೆ ಆವಾಹನೆ ಮಾಡಿಕೊಂಡು ಆ ಥರದ್ದು ನಿಜವಾಗ್ಲೂ ನೆನ್ನೆ ಶೋನ ನೋಡಿದಾರೆ ಸುಮಾರು ಜನ. ಅದೇ ನಾವು ಹೇಳ್ದಂಗೆ ಈ ಭೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು, ಈ ಥರದ್ದು ಪಾತ್ರ ಆಗ್ಬೋದು, ಇದನ್ನು ಸೃಷ್ಟಿ ಮಾಡಿದಂಥ ನಮ್ಮ ಡೈರೆಕ್ಟರ್ಗೆ ಆಗ್ಬೋದು. ಆಮೇಲೆ ಇದನ್ನು ನಾವು ಇದು ಬರೀ ಇಲ್ಲಿಗಲ್ಲ, ಇದು ತುಂಬ ಜರ್ನಿ ಮಾಡಿಸುತ್ತೆ ನಮ್ಗೆಲ್ಲರೂ. ಎಲ್ಲೆಲ್ಲೂ ಕರ್ಕೊಂಡೋಯ್ತು. ಆ ಯಾನಾಗೋದ್ವಿ, ಆ ಯಾನದ ಪೊರಕ್ಲು ಸಂಧಿಗಳು, ಆ ಪಾರ್ವಳ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಂಡು ಆಮೇಲೆ ಕಾಶಿದ್ ಬಿಡಿ, ಕಾಶಿದು ಇನ್ನೊಂದು 5-6 ದಿವಸ ಇದ್ದಿದ್ರೆ, ನಾವು ಇನ್ನೊಂದು 2-3 ದಿವಸ ಇದ್ದಿದ್ರೆ ನಮಗೂ ಒಂಥರ ವೈರಾಗ್ಯ ಶುರುವಾಗೋದು. ಇಲ್ಲೇ ಇದ್ಬಿಡೋಣಪ್ಪ ಅಂತ ಅನ್ನಿಸ್ಬಿಡೋದು. ಯಾಕೆಂದರೆ ಅಷ್ಟು ಅದು ತುಂಬ ಕಾಸ್ಮಿಕ್ ಎನರ್ಜಿ ಇರೋಂಥ ಜಾಗ. ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ. ಬಟ್ ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು, ಮಿಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನ ಕಂಠೀರವದಲ್ಲಿ ಹಾಕಿದ್ರು ರವಿಯವರು, ಜಾಧವ್ ಅವರು. ಅಯ್ಯಪ್ಪ ನಮಗೆ ಅಲ್ಲೇ ಇದ್ದಾರೆ ಸರ್, ಅಲ್ಲೇ ಇದ್ದಾರಲ್ಲ. ಆ ತಲೆಬುರುಡೆ ಎಲ್ಲ ಎಲ್ಲಿ ಹುಡ್ಕೊಂಬಂದ್ರನಪ್ಪ ಅಷ್ಟೊಂದು. ನಿಜವಾಗ್ಲೂ ಒಂದು ಬೇರೆ ಥರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಹಾಗಾಗಿ ನೆನ್ನೆ ನೋಡಿದವ್ರಿಗೇನಾದ್ರು ಒಂದು ರೀತಿ ಇಷ್ಟ ಆಗಿದೆ. ಅನೂರ್ಗೆ ಕಂಗ್ರ್ಯಾಚುಲೇಷನ್. 25 ವರ್ಷ ಆಯ್ತಲ್ವಾ. ಎಂತೆಂಥ ಪಾತ್ರಗಳು ಮಾಡಿದ್ರು ನೋಡಿ. ರಮೇಶ್ ಸರ್ಗೂ ವಯಸ್ಸಾಗಿಲ್ಲ, ಇವ್ರಿಗೂ ವಯಸ್ಸಾಗಿಲ್ಲ. ಎಲ್ಲ ಹೆಂಗ್ ಟೀಮ್ ಇದು. ರಾಧಿಕಾ ಅವರಿಂದ ಸೇರ್ಕೊಂಡು ಎಲ್ಲರದು. ನಮ್ಮದೇ ಸ್ವಲ್ಪ ಹೆಂಗೆಂಗೋ. ಭಾಳ ಖುಷಿಯಾಗುತ್ತೆ ಈ ಥರದೊಂದು ಸಿನಿಮಾದೊಳಗೆ ಸೇರ್ಕೊಂಡು ಕೆಲಸ ಮಾಡೋದು. ಇದು ಭಾಳ ದೊಡ್ಡ ಲಾಂಗ್ ಜರ್ನಿ. ಸುಮಾರು ಒಂದು 5-6 ವರ್ಷ ಮಾಡಿದ್ರೇನಪ್ಪಲ್ಲ. ಹೌದು, ಅದು ಮಾಡ್ತಾನೆ ಇದ್ರು. ಅಂದರೆ ಇಲ್ವಾ ಅದು ರಿಸರ್ಚು ಶೂಟಿಂಗ್ ಬೇಗ ಮಾಡಿದ್ವಿ. ರಿಸರ್ಚು. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ ಮತ್ತು ಎಲ್ಲ ರೀತಿಯಿಂದ ಯೂಟ್ಯೂಬ್ನವರೇ ಹೂವು ಇಕ್ಕಿ ನಮಗೆ ಅಷ್ಟೇ. ಎಲ್ಲರಿಗೂ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ. ಈ ಥರದೊಂದು ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಯತ್ನ. ತುಂಬಾ ನಿರ್ಮಾಪಕರಾಗಿ ರಾಧಿಕಾ ಅವರು ಅದು ಅಲ್ಲಿ ಬೀರುಲ್ಲಿ ಎಷ್ಟು ಶ್ರಮ ಹೋಯಿತು, ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿ ಹಾಕಿ ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ, ಒಳ್ಳೆಯದಾಗಲಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ರವಿ ಅವ್ರು ಫೋನ್ ಮಾಡಿ ಜೈ ಅವ್ರು ಮೀಟ್ ಮಾಡಿದಾಗ
ಅವ್ರು ಹೇಳಿದ್ದು ಕತೆ ಕೇಳಿದಾಗ ನಾನು ಏನು ತೆಗಿಬೇಕು ಅನ್ನೋದೇ ಗೊತ್ತಾಗಿರಲಿಲ್ಲ ಆ್ಯಕ್ಚುಲಿ. ಸರಿ ಓಕೆ ಮೇಡಮ್ದು ಫೈಟ್ ಅಂತಂದಿರು, ಮೇಡಮ್ ಫೈಟ್ ಅಂತಂದರೆ ನಾರ್ಮಲ್ ಡ್ರೆಸ್ಸಲ್ಲಿ ಬರ್ತಾರೆ ಅಂದ್ಕೊಂಡಿದ್ದೆ. ನಾನು ಸೆಟ್ಗೆ ಹೋದಾಗಲೇ ಅವ್ರ ಮೇಕಪ್ ನೋಡಿದಾಗಲೇ ನನಗೆ ಗೊತ್ತಾಗಿದೆ ಈ ರೀತಿ ಇರ್ತದೆ ಅಂತ. ಬಟ್ ಏನಂತಂದರೆ ನಾನು ಲೇಡಿ ಆ್ಯಕ್ಷನ್ನ ಕೊರಿಯೋಗ್ರಾಫ್ ಮಾಡಿರೋದು ಇದು ಎರಡನೇದು. ಒಂದು ಮಾಲಾಶ್ರೀ ಮ್ಯಾಮ್ದು ಒಂದು ಸರಿ ಮಾಡಿದ್ದೆ, ಅದು ಬಿಟ್ಟರೆ ನೆಕ್ಸ್ಟ್ ರಾಧಿಕಾ ಅವ್ರದ್ದು ಮಾಡಿದ್ದು. ಬಟ್ ನನಗೊಂದು ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಕಥೆಯಲ್ಲಿ ಅವ್ರ ಕ್ಯಾರೆಕ್ಟ್ರು ಮತ್ತು ಆ ಕ್ಯಾರೆಕ್ಟ್ರಿಗೆ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಾಫ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ಅವ್ರು ನಿಜವಾಗ್ಲೂ ಹೇಳ್ಬೇಕಂತಂದರೆ ಯಾವುದ್ರಲ್ಲೂ ಅವ್ರನ್ನ ಹೆಂಗೆ ಹೇಳೋದಂತ ನನಗೆ ಗೊತ್ತಿಲ್ಲ, ಯಾವುದ್ರಲ್ಲೂ ಅವರು ಇಲ್ಲ ಅನ್ನೋ ಒಂದು ಪದ ಅವ್ರ ಹತ್ರ ಇಲ್ಲ ರಾಧಿಕಾ ಮ್ಯಾಮ್ ಹತ್ರ. ಅಂದರೆ ಅವ್ರದ್ದು ಡ್ಯಾನ್ಸು ನೀವು ನೋಡಿದಿರಿ, ಫೈಟ್ಸು ನೀವು ನೋಡಿದಿರಿ. ಇವಾಗ ಫೈಟ್ಸು ನೋಡಾಗೋಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನೀವು ನೋಡೋ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಇದರಲ್ಲಿ. ಬಟ್ ಎಂಟೈರ್ ಟೀಮ್, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ತಾನೇ ರಂಗಣ್ಣ ಹೇಳ್ದಂಗೆ ಅವಾಗಿಂದ ಅವ್ರು ಮಾಡ್ಕೊಂಬಂದಿರೋದೇನೆಂದರೆ, ನಾನು ಯಾವಲ್ಲೋ ಮಾಡಿದ ಫೈಟು ಅಂತ ಅಂದ್ಕೊಂಡೆ. ಬಟ್ ಅವ್ರು ಮಾಡಿದ ರಿಸರ್ಚ್ ಒಂದು ಪಾಯಿಂಟು ಕೂಡ ಡೈರೆಕ್ಟ್ರು ಅದು ಏನು ಬೇಕೋ ಅದು ಬೇಕೇ ಬೇಕು ಅಂತ ಹಠ ಮಾಡ್ಕೋತು ಅಂತ ಇದೆ. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬಟ್ ಅದಕ್ಕೆ ತಕ್ಕನಾಗೆ ರವಿ ಅವ್ರನ್ನೂ ಅವ್ರಿಗೆ ಸಹಕಾರ ಕೊಟ್ಟು ಒಂದು ಅದ್ಭುತವಾದಂಥ ಒಂದು ಚಿತ್ರ ಇದು ಮಾಡಿದ್ದೀವಿ. ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಬಟ್ ರಮೇಶ್ ಸರ್ ಇದ್ದಾರೆ, ರಮೇಶ್ ಸರ್ ಜೊತೆ ನಾನು ಮಾಡೋಕ್ಕಾಗಲಿ ಇದರಲ್ಲಿ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಮಾಸ್ಟ್ರೆ. ಶ್ರೀಜಯ್ ಸರ್, ಅಷ್ಟು ಆರ್ಟಿಕಲ್ಸು ಅದು ಇದೆಲ್ಲ ನೋಡಿದ್ದೆ. ಎಲ್ಲೋ ಒಂದು ಕಡೆ ಈ ಮಹಿಳಾ ಅಘೋರಿ ಇದ್ದಾರೆ ಅನ್ನೋದು ಒಂದಷ್ಟು ನನಗೆ ಮೈಂಡಲ್ಲಿತ್ತು. ಫಸ್ಟ್ ಟೈಮು ನಾನು ಯಾವುದೋ ಒಂದು ಮಲ್ಲೇಶ್ವರಂಗೆ ಹೋಗ್ತೀನಿ, ಒಬ್ಬ ನಿರ್ಮಾಪಕರನ್ನ ಭೇಟಿ ಆಗೋಕ್ಕೆ. ಅವರು ಒಂದಷ್ಟು ಕತೆ ಎಲ್ಲ ಹೇಳಿ ಈ ರೀತಿ ಮಾಡಿಕೊಡ್ಬೇಕು ಅಂತಾರೆ. ಮಾಡಾದ್ಮೇಲೆ ಅಲ್ಲೇನಾಗುತ್ತೆ, ನನಗೆ ಯಾಕೋ ಆ ಪ್ರೊಡ್ಯೂಸರ್ ಹತ್ರ ವರ್ಕ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಏನು ಮಾಡ್ತೀನಿ, ಇದ್ದಕ್ಕಿದ್ದಂಗೆ ಈಚೆ ಬಂದುಬಿಟ್ಟು ನನಗೆ ಯಾದವ್ ಸರ್ ಟಚಲ್ಲಿ ಇರ್ತಾರೆ ಯಾವಾಗಲೂ. ಸೊ ಅವರಿಗೆ ಫೋನ್ ಮಾಡಿದೆ, ಸರ್ ಈ ರೀತಿ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಅಂತಂದಾಗ ಸರ್ ಹೇಳಿದ್ರು, ಯಾದವ್ ಸರ್, ಶ್ರೀಜಯ್ ಅವರೇ ನಾವು ಒಂದು ಕತೆ ಹುಡುಕ್ತಾ ಇದ್ದೀವಿ, ನೀವು ಮನೆ ಹತ್ರ ಬಂದುಬಿಡಿ ಅಂತ ಅಂದರು. ನಾನು ಸರಿ ಸರ್ ಆಯಿತು ಬರ್ತೀನಿ ಅಂತಂದೆ. ಈಗಲೇ ಬರಲ್ಲ ಅಂತಂದೆ. ಬೇಡ ಬೇಡ, ನೀವೊಂದು ಕೆಲಸ ಮಾಡಿ, ನಾವು ಈಗ ಮಂಗಳೂರಿಂದ ಹೊರಟಿದ್ದೀವಿ, ನೀವು ಸೀದಾ ಡಾಲರ್ಸ್ ಕಾಲೋನಿ ಮನೆ ಹತ್ರ ಬಂದುಬಿಡಿ ನಾಳೆ ಅಂತಂದರು. ನೆಕ್ಸ್ಟ್ ಡೇ ಹೋದೆ. ನಾನು ಅಂದ್ಕೊಂಡೆ ಬೇರೆ ಯಾರೋ ಹೀರೋ ಇರ್ಬೋದು, ಬೇರೆ ಯಾರಿಗೋ ಏನೋ ಕತೆ ಹುಡುಕ್ತಾ ಇದ್ದಾರೆ ಅಂತ. ಆಮೇಲೆ ಸಾರ್ ಹೇಳಿದ್ರು, ಇಲ್ಲ ಮೇಡಮ್ನೇ ಇಟ್ಕೊಂಡು ನೀವು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದರು. ನೈಟ್ ಫೋನ್ ಮಾಡಿದಾಗ ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು, ನನ್ನ ಹತ್ರ ಫೀಮೇಲ್ ಓರಿಯೆಂಟೆಡ್ ಕತೆ ಇಲ್ಲ. ನಿಮಗೆ ಗೊತ್ತು, ನಾನು ಆರ್.ಎಕ್ಸ್ ಸೂರಿ ಮಾಡಿದ್ದೆಲ್ಲ ಒಂದು ರೌಡಿಸಮ್ಮು, ರಾ ಸಬ್ಜೆಕ್ಟು, ಒಂದು ಬೇರೆ ಥರನೇ ಇರಲಿ ಅಂತಂದು. ಫೀಮೇಲ್ ಓರಿಯೆಂಟೆಡ್ದು ಏನು ಮಾಡೋದು, ಏನು ಮೇಡಮ್ ಅಂತಂದರೆ ನಮಗೆ ಮೈಂಡಿಗೆ ಬರೋದು ಫೀಮೇಲ್ ಓರಿಯೆಂಟೆಡ್ ಅಂತ. ಸರಿ, ಆಮೇಲೆ ಏನು ಮಾಡಿದೆ, ಯೋಚನೆ ಮಾಡಿ ಜಸ್ಟ್ ಅಲ್ಲೇ ಒಂದು ನೈಟೇ ಒಂದು ಔಟ್ಲೈನ್ ರೆಡಿ ಮಾಡಿಕೊಂಡೆ ಸರ್. ರೆಡಿ ಮಾಡ್ಕೊಂಡು ಏನು ಮಾಡಿದೆ, ಟಕ್ ಅಂತ ನಾನು ಸಾರಿಗೆ ಫೋನ್ ಮಾಡಿದೆ. ಬಂದಾಗ ಆವಾಗ ಪರಿಚಯ ಆಗಿದ್ದು ನನಗೆ ರವಿ ಸರ್. ಮನೇಲೇ ಪರಿಚಯ ಆದರು. ಪರಿಚಯ ಆದಮೇಲೆ ಸುಮ್ಮನೆ ಕೂತ್ಕೊಂಡೆ, ಕಾಫಿ ಕುಡ್ಕೊಂಡು ಸುಮ್ಮನೆ ಕೂತಿದ್ದೆ. ನಾನು ಅಂದ್ಕೊಂಡೆ ಸರ್, ರವಿ ಸರ್ ಯಾದವ್ ಸರ್ ಇಬ್ಬರು ಕತೆ ಕೇಳ್ತಾರೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಸರ್ ಸ್ಟಾರ್ಟ್ ಮಾಡಲ ಸರ್, ಹೇಳಲ್ಲ ಸರ್. ಇಲ್ಲ ವೆಯ್ಟ್ ಮಾಡಿ ಅಂದರು. ನಾನು ಸರಿ ಸರ್ ಆಯಿತು ಅಂತ ಹಾಗೇ ಕೂತ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ಎದ್ದು ಬನ್ನಿ ಇಲ್ಲಿ ಅಂತಂದ್ಬಿಟ್ಟು ಡೈನಿಂಗ್ ಹಾಲಕ್ಕೆ ಕರ್ಕೊಂಡೋದ್ರು ಪಕ್ಕದಲ್ಲಿ. ನಾನು ನೋಡಿದ್ರೆ ಮೇಡಮ್ ಮೆಟ್ಲಿಂದ ಇಳಿ ದಡ ಅಂತ ಹಿಂಗೆ ಬರ್ತಾ ಇದ್ದಾರೆ. ನಾನು ನೋಡಿದ ತಕ್ಷಣ ಅಯ್ಯೋ ಇದೇನಪ್ಪ ಇದು, ನಾನು ಪ್ರಿಪೇರೇ ಆಗಿಲ್ಲ, ಜಸ್ಟ್ ಒಂದು ಔಟ್ಲೈನ್ ಹೇಳೋಣ, ಚರ್ಚೆ ಮಾಡೋಣ ಅಂತ ಬಂದರೆ ಆಲ್ರೆಡಿ ಮೇಡಮ್ನೇ ಸಿಟ್ಟಿಂಗ್ ಕೂರಿಸ್ತಾ ಇದ್ದಾರೆ. ಯಾಕಂದರೆ ಯಾರು ಅಷ್ಟು ಸುಲಭವಾಗಿ ಡೈರೆಕ್ಟ್ ನಮಗೆ ಕೂರಿಸೋದಿಲ್ಲ. ಜಸ್ಟು ಅವ್ರ ಕಡೆಯವ್ರು ಯಾರಾದರೂ ಒಬ್ಬರು ಕೇಳಿ ಆಮೇಲೆ ಇದು ಮಾಡ್ಕೊಳ್ತಾರೆ, ಅವಕಾಶ ಮಾಡ್ಕೊಳ್ತಾರೆ. ಸರಿ ಆಯಿತು, ಎದುರುಗಡೆ ಕೂತ್ಕೊಂಡ್ರು. ನಾನು ಮೇಡಮ್ ಹತ್ರ ಫಸ್ಟ್ ಟೈಮ್ ನೋಡಿದ ತಕ್ಷಣ ಮೇಡಮ್ಗೆ ಹೇಳಿದೆ, ಮ್ಯಾಮ್ ಅಂತಂದ್ಬಿಟ್ಟು ಒಂದಷ್ಟು ಹೇಳಿದ ತಕ್ಷಣ ಇಲ್ಲ ನನಗೆ ಏನಾದ್ರು ಒಂದು ಎಕ್ಸ್ಟ್ರಾಡಿನರಿ ಆಗಿದ್ದರೆ ಮಾತ್ರ ನನಗೆ ಇದೆಲ್ಲ ನಾರ್ಮಲ್ ಥರ ಆಗೋಯ್ತು. ಹಾರರ್ ಇತ್ತು, ಅದರಲ್ಲೂ ಹಾರರ್ ಕಂಟೆಂಟೇ. ಯಾಕಂದರೆ ಮೇಡಮ್ಗೆ ಹಾರರ್ ಇಷ್ಟ ಅನ್ನೋದು ಯಾರೋ ಒಂದು ಇಂಟು ಕೊಟ್ಟಿದ್ರು ನನಗೆ. ಹಾಗಾಗಿ ಹಾರರ್ನೇ ಮಾಡ್ಕೊಂಡು ಹೋಗಿದ್ದೆ, ಹಾರರ್ ಕಾನ್ಸೆಪ್ಟು. ಆಮೇಲೆ ಅದು ಆಗಲಿಲ್ಲ. ಆಮೇಲೆ ರವಿ ಸರ್ ಎದ್ದು ಬಂದ್ಬಿಟ್ಟು, ಸರಿಯಪ್ಪ ನೀವು ನೋಡಿ ಆಯಿತು ಅಂತಂದರೆ ಮಾಡ್ಕೊಂಬನ್ನಿ, ಒಂದು 10 days ನೋಡಿ ಗ್ಯಾಪಲ್ಲಿ ನೀವು ಮಾಡ್ಕೊಂಬನ್ನಿ. ಯಾಕಂದರೆ ಬೇರೆ ಡೈರೆಕ್ಟರ್ಸ್ಗಳು ಸಿಕ್ಕಾಪಟ್ಟೆ ಜನ ಫಾಲೋಅಪ್ಪಲ್ಲಿದ್ದರು. ಯಾಕೆಂದರೆ ನಾವೆಲ್ಲ ಪ್ರತಿಯೊಬ್ಬರು ನಿರ್ದೇಶಕರು ಪ್ರೊಡ್ಯೂಸರ್ಸ್ಗಳಿಗೋಸ್ಕರ ಸ್ವಲ್ಪ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ. ಇಂಥ ಒಂದು ಒಳ್ಳೆ ಸದುಪಯೋಗ ನಾನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಇಂಥ ಅವಕಾಶನ ಏನು ಮಾಡೋದು ಅಂತ ಅಂದ್ಕೊಂಡು ಸರ್ ಅವತ್ತೇ ಇಮಿಡಿಯೇಟು ಸರ್ ಹತ್ರ ಹೇಳ್ಬಿಟ್ಟೋದೆ, ಸರ್ ನನಗೆ ಒಂದು 10 ದಿನ ಟೈಮ್ ಕೊಡಿ, ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ. ನೀವು ನಂಬಲಿಕ್ಕಿಲ್ಲ, ನಾನು ಅವತ್ತು ಇವ್ರ ಮನೆಯಿಂದ ಹೋದವನು ರಾತ್ರಿ 10:30ವರೆಗೂ ಇವ್ರ ಮನೆ ಕಾರ್ನರಲ್ಲೇ ನಿಂತ್ಕೊಂಡೇ ಇದ್ದೆ ಅಲ್ಲೇ. ಏನು ಮಾಡೋದು, ಅವಕಾಶ ಕಣ್ಣು ಮುಂದೆ ಇದೆ, ಇದನ್ನು ಉಪಯೋಗಿಸ್ಕೋಬೇಕು, ಆ ಥರದಂಥ ಒಂದು ಕಾನ್ಸೆಪ್ಟ್ ಇಲ್ವಲ್ಲ, ಏನು ಮಾಡೋದು ಅಂತ ಟಕ್ಕಂತ ಅದು ಏನಾಯಿತೋ ಗೊತ್ತಿಲ್ಲ, ಅಲ್ಲಿಗೆ ನನಗೆ ಫ್ಲ್ಯಾಶ್ ಆಯಿತು. ಒಂದು ಆರ್ಟಿಕಲ್ ಓದಿದ್ದು,
ಅದು ಅಲ್ಲದೆ ಡಾಕ್ಯುಮೆಂಟ್ರೀಸು ಅದು ಇದು ನ್ಯಾಷನಲ್ ಜಿಯೋಗ್ರಫಿಲಿ ಈ ಅಗೋರಾಸು ಅವರ ಪದ್ಧತಿಗಳು ಯಂತ್ರ ತಂತ್ರ ಏನು ಈ ವಾಮಾಚಾರದ್ದು ಅದೆಲ್ಲ ಒಂದಷ್ಟು ಓದಿರೋದ್ರಿಂದ ನನಗೇನಾಯಿತು ಇದನ್ನ ಇಟ್ಕೊಂಡು ಏನಾದ್ರು ಒಂದು ಮಾಡ್ಬೋದಲ್ಲ ಅಂತ ತಕ್ಕಂತ ಅವಾಗ ನನಗೆ ಯೋಚನೆ ಆಯಿತು. ಇದನ್ನ ಇಟ್ಕೊಂಡು ಮೇಡಮ್ನ ಫೀಮೇಲ್ ಅಗೋರ ಇಟ್ಕೊಂಡು ತೋರಿಸೋದು ಇಮ್ಮಿಡಿಯೇಟ್ ಟಕ್ಕಂತ ಮೈಂಡಿಗೆ ಬಂದಿದ್ದು ನೆಕ್ಸ್ಟು ರಮೇಶ್ ಸರ್ ಈ ಥರ ಇಟ್ಕೊಂಡು ಮಾಡ್ತು ಅಂತಂದರೆ ಹಿಂಗೆ ಈ ರೀತಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನಾನು ಆ್ಯಕ್ಚುಲಿ ಜಸ್ಟ್ ಔಟ್ಲೈನ್ ಮಾಡ್ಕೊಂಡು ಹೋದರೆ ಯಾವುದೂ ವರ್ಕ್ ಆಗಲ್ಲ. ವಿತ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಒಂದಷ್ಟು ಇನ್ಪುಟ್ಸ್ಗಳು ತೊಗೊಂಡು ಹೋದರೆ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಏನು ಮಾಡಿದೆ, 10 ದಿನ ಆಯಿತು, 12 ದಿನ ಆಯಿತು, 15 ದಿನ ಆಯಿತು. 15 ದಿನ ಆದಮೇಲೆ 16ನೇ ದಿನಕ್ಕೆ ನಮ್ಮ ಸಾರ್ಗೆ ಕಾಲ್ ಮಾಡಿದೆ, ರವಿ ಸಾರ್ಗೆ ಕಾಲ್ ಮಾಡಿದ ತಕ್ಷಣ, ಜೈ ನೀವು ಕೇಳಿದ 10 ದಿನ ಆಲ್ರೆಡಿ ನಾನು ಬೇರೆ ಡೈರೆಕ್ಟರ್ ಜೊತೆ ಟೈಅಪ್ ಆಗಿದ್ದೀನಿ ಅಂತಂದರು. ಓಕೆ ಸರ್, ಥ್ಯಾಂಕ್ ಯು ಸರ್, ಪರವಾಗಿಲ್ಲ ಸರ್ ಅಂತ ಅಂದ್ಬಿಟ್ಟು ಹೇಳಿ ಇಟ್ಟು ಫೋನ್ ಇಟ್ಟು 10 ನಿಮಿಷಕ್ಕೆ ಮತ್ತೆ ರವಿ ಸರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಏನು ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಸರ್ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ, ನೀವು ದಯವಿಟ್ಟು ಎದುರುಗಡೆ ಸಿಗೋಕ್ಕಾಗತ್ತಾ ಅಂತಂದೆ. ಸರಿ ನಾಗರಬಾವಿ ಹತ್ರ ಬಂದ್ಬಿಡಿ ಅಂತ ಹೇಳಿದ್ರು. ಅಲ್ಲೊಂದು ಜಾಗ ಇತ್ತು, ಅಲ್ಲಿ ಭೇಟಿಯಾಗಿ ಜಸ್ಟ್ ಒಂದು 6 ಸೀನ್ ಅಷ್ಟೇ ಸರ್ ನಾನು ಹೇಳಿದ್ದು. 6 ಸೀನ್ ಹೇಳೋ ಅಷ್ಟಲ್ಲೇ ಒಂದೇ ಒಂದು ನಿಮಿಷ ರೀ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ, ಆದರೆ ರೆಕಾರ್ಡ್ ಮಾಡ್ಕೊಳ್ಳ ಅಂತಂದರು. ಟೋಟಲ್ ಕತೆನೇ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು. ನಮಗೆಲ್ಲೋ ಪಕ್ಕ ಸಡನ್ನಾಗಿ ಏನು ಮಾಡಿದ್ರು, ಮೊಬೈಲ್ ತೆಗೆದು ಶೋಲ್ಡ್ರಲ್ಲಿ ಇಟ್ಕೊಂಡು ನೀವು ಹೇಳ್ತಾ ಹೋಗಿ ನಾನು ಇದನ್ನ ಮೇಡಮ್ ಕೇಳಿಸ್ತೀನಿ ಅಂದರು. ಯಾಕಂದ್ರೆ ಆಲ್ರೆಡಿ ಒಂದು ಅವಕಾಶ ನಾವು ಕಳ್ಕೊಂಬಿಟ್ಟಿದ್ವಿ, ಮೇಡಮ್ ಮುಂದೆ ಕೂತ್ಕೊಳ್ಳೋ ಅಂಥ ಅವಕಾಶ ಕೊಟ್ಟಾಯಿತು. ಅವರು ಮತ್ತೆ ಕೊಡ್ತಾರೋ ಇಲ್ವೋ ಅಂತ ಎಲ್ಲ ಹೇಳಾದ್ಮೇಲೆ ಸರ್ ಫುಲ್ಲು ರೆಕಾರ್ಡ್ ಮಾಡಿದ್ರು. ಅವತ್ತು ನೈಟೇ ಮೇಡಮ್ ಕಡೆಯಿಂದ ನನಗೆ ಕಾಲ್ ಬಂತು, ನಾಳೆ ಬೆಳಗ್ಗೆ 10 ಗಂಟೆಗೆ ನೀವು ಮನೆ ಹತ್ರ ಬನ್ನಿ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ಬಂದು ಕೂರಿಸಿದೆ. ಆಮೇಲೆ ಇನ್ನು ಕತೆ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ನಾವು ವಾಮಾಚಾರನಾಗಲಿ ಮತ್ತು ಇನ್ನೊಂದು ಇವಾಗೇನು ನೀವೇನು ಶಾರ್ಟ್ಸ್ಗಳಲ್ಲೆಲ್ಲ ನೋಡಿದ್ರೆ ಅದನ್ನೇನು ನಾವು ಏನು ಪ್ರವೋಕ್ ಮಾಡ್ತಾ ಇಲ್ಲ. ಅದು ಜಸ್ಟ್ ಆ ಕತೆಗೆ ಏನೇನು ಬೇಕು, ಈ ಅಘೋರಿಗಳು ಅವರು ಯಾವ್ಯಾವ ರೀತಿ ಅವರ ಆಚರಣೆ ವಿಚಾರಣೆಗಳೆಲ್ಲ ಇರುತ್ತೆ. ಅದಾದಮೇಲೆ ಒಂದಷ್ಟು ನಾನೇನು ರಿಸರ್ಚ್ ಮಾಡಿದ್ದೆ. ಇದಾದಮೇಲೆ ಆಯಿತು, ಒಂದು 6 ತಿಂಗಳು ಟೈಮ್ ತೊಗೊಂಡು ಒಂದಷ್ಟು ಮಂತ್ರಗಳಾಗಿರ್ಬೋದು, ಇದರಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಒರಿಜಿನಲ್ ಮಂತ್ರಗಳಿದೆ. ಆ ಒರಿಜಿನಲ್ ಮಂತ್ರಗಳು ಹೇಳಿದ್ದಕ್ಕೂ ಏನೋ ನಮಗೆ ಮೇಡಮ್ ತುಂಬ ಇದಾಯಿತು ಅಂತ ಅನಿಸುತ್ತೆ. ಅಡೆತಡೆಗಳು ಒಂದಲ್ಲ ಎರಡಲ್ಲ ಅಡೆತಡೆಗಳು, ಸಿಕ್ಕಾಪಟ್ಟೆ ಅಡೆತಡೆಗಳು. ಯಾಕೆಂದರೆ ಇದು ಕಾಲಭೈರವ ಅಘೋರ ಅಂತಂದರೆ ಆ ಒಂದು ಪಂಥ ಪೂಜೆ ಮಾಡೋದೇ ಕಾಲಭೈರವರನ್ನ, ಕಾಳಿನ ಆರಾಧಿಸ್ತಾರೆ. ಈ ರೀತಿ ಇರ್ಬೇಕಾದ್ರೆ ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಕಾಶಿಲೇ ಶೂಟ್ ಮಾಡಿಬಿಡೋಣ ಅಂತ. ಸರ್ ಫಸ್ಟೇ ವಿಘ್ನ. ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಒಂದು ಶೆಡ್ಯೂಲ್ ಎಲ್ಲ ಏನು ಹಾಕೊಂಡಿದ್ದೀವಿ, ನೋಡಿದ್ರೆ ಅಲ್ಲಿ ಫ್ಲಡ್ ಬಂದುಬಿಡ್ತು ಫುಲ್ಲು. ಆ ಮಣಿಕರ್ಣಿಕಾ ಘಾಟ್ ಏನಿದೆ ಫುಲ್ ಎಲ್ಲ ಅಲ್ಲದು ನಾವು ಹೋಗಿದ್ವಿ ಸರ್, ಅಲ್ಲಿ ಫುಲ್ಲು ನೀರಿನ ಮುಳುಗೋಗಿದೆ. ಅಯ್ಯಯ್ಯೋ ನಾವು ಇಲ್ಲೇ ಅಂತ ಅಂದ್ಕೊಂಡ್ವಲ್ಲ, ಏನು ಮಾಡೋದು, ಸರಿ ನೆಕ್ಸ್ಟ್ ಶೆಡ್ಯೂಲ್ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು ಪೋರ್ಷನ್ ಒಂದಷ್ಟು ಆ್ಯಕ್ಚುಲಿ ಮೇಡಮ್ ಒಂದು ಏನು ತ್ರಾಟಕ ವಿದ್ಯೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಇದರಲ್ಲಿ ಏನು ಇದರಲ್ಲಿ ಅಘೋರ ಒಂದು ಪೂಜೆಗಳಲ್ಲಿ ಅವ್ರೇನು ಮಾಡ್ತಾರೆ ತಂತ್ರ ಮಂತ್ರ ವಿಧಾನದಲ್ಲಿ, ಈ ತ್ರಾಟಕದ ಬಗ್ಗೆ ಮಾತಾಡಬೇಕಾದ್ರೆ ನೀವು ನೋಡ್ತೀರಾ. ಆ್ಯಕ್ಚುಲಿ ಅದು ಏನು ಜಸ್ಟ್ ಕಣ್ಣಲ್ಲೇ ನೋಡ್ತಿದ್ದಂಗೆ ಬರೀ ಕಣ್ಣಲ್ಲೇ ಅದನ್ನೇನು ಮಾಡ್ತಾರೆ, ಅದು ಹಿಪ್ನಾಟೈಸ್ ಥರ ಮಾಡಿ ಆ ಪಕ್ಷಿನಾಗಲಿ ಒಬ್ಬ ಮನುಷ್ಯನಾಗಲಿ ಆ ರೀತಿ ಎಲ್ಲ ಮಾಡ್ತಾರೆ. ಅದನ್ನು ನಾವೇನು ಮಾಡೋಣ, ಇಲ್ಲಿ ಚೀಟ್ ಮಾಡೋಣ ಅಂತಂದ್ಬಿಟ್ಟು ಯಾಣದಲ್ಲಿ ನಾವು ಅದನ್ನು ಒಂದಷ್ಟು ಪೋರ್ಷನ್ನು ಶೂಟ್ ಮಾಡಿದ್ವಿ. ಅಲ್ಲಿ ಶೂಟ್ ಮಾಡಬೇಕಾದ್ರೆ ನಮ್ಮ ರಮೇಶ್ ಸರ್ಗೆ, ಮೇಡಮ್ಗೆ, ರಘು ಸರ್ಗೆ ಎಲ್ಲ ಜಿಗಣೆಗಳು ಒಂದಷ್ಟು ಸಿಕ್ಕಾಬಟ್ಟೆ ಕಾಟಗಳು ಕೊಟ್ಬಿಟ್ಟು, ಪಾಪ ನಮ್ಮ ರಂಗಾಯಣ ರಘು ಸರು ಮೇಡಮ್ ಎಲ್ಲ ಸೀಮೆಣ್ಣೆ ಹಚ್ಕೊಂಡು ಎಷ್ಟು ಕಷ್ಟಪಟ್ಟರು ಅಂತಂದರೆ ಆ ಕಡೆ ಎಲ್ಲ ಕಡ್ಡಿ ಗಿಡಗಂಟೆಗಳೆಲ್ಲ ಚುಚ್ಚುತ್ತಾ ಇದ್ದಾವೆ, ಆ ಹುಳುಗಳು ಕಚ್ಚುತ್ತಾ ಇದ್ದಾವೆ. ಹಾಗಿದ್ರೂ ಆಗ್ತಾ ಇರಲ್ಲ, ನಾವು ಮಾಡಲೇಬೇಕು. ಯಾಕಂದರೆ ಅಲ್ಲಿ ನೆಟ್ವರ್ಕ್ ಇಲ್ಲ, ಒಂದೇನು ಫೋನು, ನಾವು ಅಲ್ಲೆಲ್ಲೋ ಇದ್ದೀವಿ ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಆ ಕೇವ್ ಸೀಕ್ವೆನ್ಸಲ್ಲಿ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ಕಡೆ ಎಲ್ಲೋ ಜೀಪು ಕೈ ಕೊಡ್ತು. ಮತ್ತೆ ಎಲ್ಲ ಇಡೀ ಆ ಎಕ್ವಿಪ್ಮೆಂಟ್ಸ್ಗಳು, ಕ್ಯಾಮ್ರಾದವ್ರು, ನಮ್ಮ ಟೆಕ್ನಿಷಿಯನ್ಸು ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆ ಬೆಟ್ಟದಲ್ಲಿ ಎತ್ಕೊಂಡೋಗಿ ಅಲ್ಲಿ ಟೋಟಲ್ ನಾವೊಂದು 6 ದಿನ ಮಾಡಿದ್ವಿ ಶೂಟಿಂಗು. ಅದಾದಮೇಲೆ ಅಲ್ಲಿಂದ ಹಂಗೆ ಬರ್ತಾ ಒಂದಲ್ಲ ಒಂದು ಅಡೆತಡೆ. ನಾವು ಕ್ಯಾಮ್ರಾ ಹಿಂಗೆ ಇಟ್ಟರೆ ಸಾಕು ಮಳೆ. ನೆಕ್ಸ್ಟ್ ಅಲ್ಲೆಲ್ಲೋ ಒಂದು ಶೂಟ್ ಮಾಡ್ತೀವಿ ಸ್ಮಶಾನದಲ್ಲಿ ಅಂತೀವಿ, ಅಲ್ಲಿ ಮಳೆ. ಅಲ್ಲಿ ಮತ್ತೆ ಆ ಮಳೆ ಅಂತ ಟೈಮಲ್ಲೇ ಪಾಪ ನಮ್ಮ ಮೇಡಮ್ ಅವ್ರಿಗೆ ಸ್ವಲ್ಪ ಇದಾಗಿದ್ದಷ್ಟೇ. ಆಮೇಲೆ ಆ ಸ್ಮಶಾನದಲ್ಲಿ ಮಾಡಬೇಕಾದ್ರೂ ಅಷ್ಟೇ ಪ್ರತಿಯೊಬ್ಬರು ಸಹಕಾರ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು ಅಲ್ಲಿರೋ ಅಂಥವರೆಲ್ಲ. ಕತೆ ಬಗ್ಗೆ ಇನ್ನೂ ನಾನು ಒಂದಷ್ಟು ನಮ್ಮ ರಮೇಶ್ ಸರ್ ಹೇಳ್ತಾರೆ, ಮೇಡಮು ಹೇಳ್ತಾರೆ, ಅನು ಮೇಡಮು ಹೇಳ್ತಾರೆ. ಅದು ಮಾತಾಡಿ ಸರ್. ಆಮೇಲೆ ನಾನೊಬ್ಬನೇ ಮಾತಾಡ್ತಿದ್ರೆ ಬೋರ್ ಆಗುತ್ತೆ, ಅದಕ್ಕೋಸ್ಕರ ನೀವು ಸೆಂಟ್ರಲ್ ಮಾತಾಡಿ ಸರ್. ಸರ್ ಸರ್ ಹೈದ್ರಾಬಾದಲ್ಲಿ ಒಬ್ಬರು ನನಗೆ ಗೊತ್ತಿರೋರು, ಅಂದರೆ ನನ್ನ ಫ್ರೆಂಡ್ ತಂದೆ ಒಬ್ಬರು ಇದ್ದಾರೆ ಸರ್ ಹೈದ್ರಾಬಾದಲ್ಲಿ. ಆ್ಯಕ್ಚುಲಿ ಅವ್ರ ಹತ್ರ ಹೋಗಿ ಹೇಳಿದಾಗ ನಾನು ಈ ರೀತಿದು ಒಂದು ಇದು ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಫೋನಲ್ಲಿ ಫಸ್ಟು ಕಾನ್ವರ್ಸೇಷನ್ ಮಾಡಿದ್ವಿ.
దీన్ని టచ్ చేయకపోవద్దు ರಾಜಾ అని చెప్పినారు. ಅದೇ ಅಂತ ಹೇಳಿದ್ರಂಗೆ. ಇಲ್ಲ ಸರ್ ನನಗೆ ಈ ಥರದ್ದು ಬೇಕು, ನನಗೆ ಬೇಕು ಅಪ್ಪಾಜಿ ಅಂತ ಹೇಳಿದ್ದಕ್ಕೆ, ಏನಿಲ್ಲ ಇದೆಲ್ಲ ನಿನ್ನ ಕಣ್ಣು ಮುಂದೆನೇ ಸಿಗುತ್ತೆ, ನೀನು ಒಂದಷ್ಟು ಹುಡುಕು, ಸುಮ್ಮನೆ ಅಷ್ಟು ಈಸಿಯಾಗಿ ಎಲ್ಲ ಸಿಗೋದಿಲ್ಲ, ನೀನು ಹುಡುಕು ಅಂದರು. ಸರ್ ನಾನು ಓದದೇ ಇರೋ ಬುಕ್ ಇಲ್ಲ, ಅದರಲ್ಲಿರೋದು ನಾವು ಒಂದು ಏನು ನಮ್ಮ ಕನ್ನಡ ವರ್ಣ ಅಕ್ಷರಮಾಲೆ ಏನಿದೆ ಅಷ್ಟು ಆ ಇಂದ ಅಹಾವರೆಗೂ ಯಾರ ಅಲಾವ ಎಲ್ಲದಕ್ಕೂ ಒಂದೊಂದು ಪ್ರತಿಯೊಂದಕ್ಕೂ ಒಂದೊಂದು ಏನು ಬೀಜ ಮಂತ್ರಗಳಿದೆ, ಒಂದೊಂದು ಅಧಿದೇವತೆಗಳಿದ್ದಾರೆ ಅದರಲ್ಲಿ. ನಾನು ಅದು ಓದ್ತಾ ಎಲ್ಲಿ ನಾನು ಬಾಬಾ ಹಗೋರಿ ಆಗೋಗ್ಬಿಡ್ತೀನೋ ಅಂತ ಅಂದು ಭಯ ಆಗೋಗ್ಬಿಟ್ಟಿತ್ತು. ಯಾಕಂದ್ರೆ ಕೂದಲು ಗಡ್ಡ ಎಲ್ಲ ಹಂಗೆ ಬಿಟ್ಟಿರ್ತೀನಲ್ಲ ನಾನು, ನೋಡಿದವರೆಲ್ಲ ಹಾಂ ಸರ್ ಆ್ಯಕ್ಚುಲಿ ಅದೇನು ಇದೆಲ್ಲ ಮಾಲೆ ಹಾಕೊಂಡಿದ್ದೆ ಅಂತ ಕೇಳಿದ್ವಿ ಸರ್. ಆ್ಯಕ್ಚುಲಿ ನೀವು ಇವಾಗ ಸಿನಿಮಾದಲ್ಲಿ ನೀವೇನು ನೋಡ್ತೀರಾ ಮಂತ್ರಗಳು ಅಷ್ಟೂ ಸರ್, ನೀವು ಎಲ್ಲಾದರೂ ಏನು ಕ್ರಾಸ್ ವೆರಿಫೈ ಏನಾದರೂ ಮಾಡ್ಬೋದು, ಅಷ್ಟು ಒರಿಜಿನಲ್ ಮಂತ್ರಗಳೇ ಸರ್. ಇಲ್ಲ ಅಂದರೆ ಸರ್ ಅಗೋರಿಗಳು ಯಾರು ನಮ್ಮ ಕಣ್ಣಿಗೆ ಸಿಗೋದೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಅಗೋರಾಗಳು ನಮ್ಮ ಕಣ್ಣಿಗೆ ಸಿಗ್ತಾರೆ ಅಂತಂದರೆ ಯಾರಾದರೂ ನಾನು ನೋಡಿದೆ ಅಗೋರಿ ಜೊತೆ ಕೂತ್ಕೊಂಡು ಕಾಫಿ ಕುಡಿದೆ ಟೀ ಕುಡಿದೆ ಏನೂ ಇಲ್ಲ ಸರ್, ಸಿಗೋದೇ ಇಲ್ಲ ಅವರು. ಕುಂಭಮೇಳದಲ್ಲಿ ನೀವೇನು ನೋಡ್ತೀರಾ ಸಾಧು ಸಂತರು ಅದರಲ್ಲಿ ಅಗೋರಗಳು ಇರ್ತಾರೆ. ಜಸ್ಟ್ ಬಂದು ಅವ್ರೇನು ಮಾಡ್ತಾರೆ ಅವ್ರವ್ರ ಸ್ಥಳಕ್ಕೆ ಅವರು ವಾಪಸ್ ಹೊಟ್ಟೋಗ್ತಾರೆ ಸರ್. ಯಾರು ಅವ್ರಿಗೆ, ಯಾಕೆಂದರೆ ಅಗೋರ ಅಂತಂದ್ರೆ ಒಂದು ವೈರಾಗ್ಯ, ಏನು ಈ ನಾರ್ಮಲ್ ಕಾಮನ್ ಪೀಪಲ್ ಜೊತೆ ಏನು ಒಂದು ಕನೆಕ್ಟಿವಿಟಿ ಬೇಡ, ನಾವು ಜಸ್ಟ್ ಏನು ಮೋಕ್ಷ ಪಡಿಬೇಕು ಅನ್ನೋದೇ ಒಂದಷ್ಟು ಅವ್ರದ್ದು ಇದಿರುತ್ತೆ, ಏನು ಗುರಿ. ಸೊ ಹಾಗಾಗಿ ಅವ್ರು ಯಾವುದೂ ಇಲ್ಲ. ಇವಾಗ ನಾವು ನೋಡ್ತೀವಲ್ಲ ರೇಬನ್ ಗ್ಲಾಸ್ ಹಾಕೊಂಡಿರ್ತಾರೆ, ಸ್ಟೈಲಾಗಿ ದಮ್ ಹೊಡಿತಾ ಇರ್ತಾರೆ, ಮೊಬೈಲ್ ಫೋನ್ ಐಫೋನ್ಗಳು ಇಟ್ಕೊಂಡು ಫೇಸ್ಬುಕ್ಕಲ್ಲೆಲ್ಲ ಅಕೌಂಟ್ ಇಟ್ಕೊಂಡಿರ್ತಾರೆ, ಅವರೆಲ್ಲ ಅಗೋರಗಳಲ್ಲ ಸರ್. ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಎಲ್ಲಿ ಬಂದಿದ್ರಲ್ಲ ಸರ್? ಸರ್ ಸಾಧುಗಳು ಬೇರೆ ಸರ್, ಇಲ್ಲ ಸರ್, ಇಲ್ಲ ನಾಗ ಸಾಧುಗಳು ಬೇರೆ ಸರ್. ನಮಗೆ ಅಗೋರಗಳಂತಂದ್ರೆ ಕಪ್ಪು ಬಟ್ಟೆ ಹಾಕೊಳ್ತಾರೆ ಸರ್. ಆ್ಯಕ್ಚುಲಿ ಅವರು ಕಪ್ಪು ಬಟ್ಟೆ ಸರ್, ಹೌದು ಅದೆಲ್ಲ ಕ್ಲಾರಿಫಿಕೇಶನ್ ಸರ್. ಪಿನ್ ಟು ಪಿನ್ ನಾನೇನು ಒಂದಷ್ಟು ಕೇಳಿದ್ದೀನಿ, ಒಂದಷ್ಟು ನೋಡಿದ್ದೀನಿ. ಯಾಕೆಂದರೆ ನಾನು ಯಾವುದು ಸರ್ ಇಲ್ಲಿ ನಾವು ಯಾವುದು ಏನು ಹುಟ್ಟಾಕೋಕ್ಕಾಗಲ್ಲ. ನಾವೆಲ್ಲೋ ಒಂದು ನೋಡಿರ್ತೀವಿ, ಎಲ್ಲೋ ಒಂದು ತಿಳ್ಕೊಂಡಿರ್ತೀವಿ. ಯಾಕಂದ್ರೆ ನೀವೇ ಎಷ್ಟೊಂದು ಆರ್ಟಿಕಲ್ ಬರೆದಿರ್ತೀರ ಗೊತ್ತಿಲ್ಲ, ಎಷ್ಟೋ ವರ್ಷದಿಂದ ನೀವೇ ಬರೆದಿರೋ ಅಂಥ ಆರ್ಟಿಕಲ್ಲೇ ಓದಿರ್ಬೋದು, ನಾನು ಹೇಳೋಕ್ಕಾಗಲ್ಲ. ಅದೆಲ್ಲ ಒಂದಷ್ಟು ಇಲ್ಲಿರೋ ಮಂತ್ರಗಳಾಗಿರ್ಬೋದು. ನಮ್ಮ ರವಿಶಂಕರ್ ಸರ್ ಇದರಲ್ಲಿ ಹೇಳ್ತಾರೆ ಒಂದಷ್ಟು ಡೈಲಾಗ್ಗಳು, ಕೇಚರಿ ಭೂಚರಿ ಸಾಚರಿ ಅಗೋಚರಿ ಕುರಂಗ ಪಾಲೋತಕ ಪೋತಲಿಕ ಹಠಲಯ ಲಂಬಿಕ, ಇದೆಲ್ಲ ನನಗೆ ಇದೇನು ಇಷ್ಟೊಂದೆಲ್ಲ ಮಂತ್ರಗಳಿದೆಯಾ ಹೇಳ್ತಾ ಹೋಗ್ತಾ ಇರ್ತಾರೆ. ಹೇಳ್ತಾ ಹೋದ್ರೆ ಇನ್ನೂ ರಾಶಿ ವಿದ್ಯೆಗಳಿದೆ, ಇಷ್ಟೆಲ್ಲ ಗೊತ್ತಿರೋ ನಮಗೆ ಕನ್ನಡ ಗೊತ್ತಿರಲ್ವಾ ಅಂತ. ಆ್ಯಕ್ಚುಲಿ ಅದು ಕಾಶಿಲಿ ನಡೀತಾ ಇರೋಂಥ ಒಂದು ಸೀಕ್ವೆನ್ಸು. ನಮ್ಮ ರಮೇಶ್ ಸರ್ ಎಲ್ಲ ಹೋಗ್ಬಿಟ್ಟು ಇಲ್ಲ ಹಾಗೆಲ್ಲ ಏನಿಲ್ಲ ಅಂತ ಒಂದು ಜಸ್ಟ್ ಒಂದು ಕನ್ನಡ ಪದ ಲೀಕ್ ಮಾಡಿಬಿಡ್ತಾರೆ. ಆಗ ಟಕ್ ಅಂತ ನಮ್ಮ ಮೇಡಮ್ ಹೇಳ್ತಾರೆ, ಕರ್ನಾಟಕದಿಂದ ಬಂದಿದ್ದೀರಾ ಅಂತಂದಾಗ ರಮೇಶ್ ಸರ್ ಹೇಳ್ತಾರೆ, ಕನ್ನಡ ಬರುತ್ತಾ ನಿಮಗೆ ಅಂತಂದಾಗ ಆಗ ನಮ್ಮ ರವಿಶಂಕರ್ ಸರ್ ಈ ಥರ ಡೈಲಾಗ್ ಹೊಡಿತಾರೆ. ನೇರವಾಗಿ ಖಂಡಿತ ಸಾಧ್ಯ ಆಗಲ್ಲ ಸರ್. ಹೌದು ಸರ್, ನರಭಕ್ಷಣೆ ಮಾಡ್ತಾರೆ ಸರ್. ಅದು ಏನಕ್ಕೆ ಅಂತಂದರೆ ಸರ್, ಇವಾಗ ನಾನೇನೋ ಗೋಬಿ ಮಂಚೂರಿನೋ ಇಲ್ಲ ಚಿಕನ್ ಏನೋ ತಿಂತೀನಿ ಅಂತಂದರೆ ಅದು ಬೇಕು ಅಂತ ತಿನ್ನೋದು, ನೆಕ್ಸ್ಟ್ ಇನ್ನೂ ಬೇಕು ಅಂತ ಏನೋ ಅದು ಸ್ವಾದಿಸೋದು ಅದು. ಬಟ್ ಅಗೋರಗಳು ಅದೇನಕ್ಕೆ ತಿಂತಾರೆ ಅಂತಂದರೆ ವೈರಾಗ್ಯ ಬೇಕು ಅವ್ರಿಗೆ. ನನಗೆ ಬೇಡ, ಇದು ಬೇಡ, ಜೀವನನೇ ಬೇಡ, ಮೋಕ್ಷ ಪಡಿಬೇಕು ಅಂತಂದ್ಬಿಟ್ಟೆ ಅವರ ಆ ರೀತಿ ಅಲ್ಲ. ನೀವು ನೋಡಲ್ಲ, ಕೆಲವರು ತನ್ನ ಮೂತ್ರಗಳನ್ನೇ ಅವರೇ ಕುಡ್ಕೊಳ್ತಾರೆ, ಆ ಥರದ್ದು ಕೇಳ್ಪಟ್ಟಿದ್ದೀನಿ ನಾನು ಸರ್. ಈ ಸಿನಿಮಾದಲ್ಲಿ ನರಭಕ್ಷಣೆ ತೋರಿಸಿದ್ದೀವಿ. ಹೌದು ಸರ್, ಹೌದು. ಆಮೇಲೆ ನಮಗೆ ಗರ್ಭಿಣಿ ಸ್ತ್ರೀಯರಾಗಲಿ, ಆಮೇಲೆ ಸಾಧುಗಳು ಅವ್ರನ್ನೆಲ್ಲ ನಮಗೆ ಸುಡೋದು ಇಲ್ಲ, ಉಳೋ ಪದ್ಧತಿನೂ ಇಲ್ಲ. ಜಸ್ಟ್ ನೀರಿಗೆ ಕಟ್ಬಿಟ್ಟು ಬಿಡ್ತಾರೆ. ನಮ್ಮ ಕಣ್ಣು ಮುಂದೆ ನಾವು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಹಾಗೂ ಎಷ್ಟೋ ಕಡೆ ನಾವು ಕ್ಯಾಮ್ರಾ ತಿರುಗಿಸಿ ಅಂತ ನೋಡಿದ್ವಿ. ಒಂದು ಶಾರ್ಟಲ್ಲಿ ಬರುತ್ತೆ ನಿಮಗೆ ಟ್ರೈಲರಲ್ಲೆಲ್ಲ. ಜಸ್ಟ್ ನೀರೊಳಗೆ ಹಂಗೆ ಬಿಟ್ಟಿದ್ದಾರೆ ಸರ್, ಕಣ್ಣು ಮುಂದೆನೆ. ಅಲ್ಲಿ ನಾವು ನೋಡಿದ್ವಿ ಎಷ್ಟು ಕ್ಲೀನಾಗಿದೆ, ಎಷ್ಟು ಇದೇನು ನಮ್ಮ ಗೌರ್ಮೆಂಟ್ ಬಂದಿದೆ, ಅದಾದ್ಮೇಲೆ ಕ್ಲೀನ್ ಮಾಡಿದ್ದಾರೆ ಎಲ್ಲ. ಬಟ್ ಅವರು ಏನೇನು ಮಾಡಬೇಕು ಅದು ಮಾಡ್ತಾನೆ ಇದ್ದಾರೆ ಸರ್. ಅದು ಆಮೇಲೆ ತುಂಬ ನನಗೆ ಎಂತೆಂಥ ಅನುಭವ ಆಯಿತು ಅಂತಂದರೆ, ಅಲ್ಲಿ ಹೋದಾಗ ನಿಜವಾಗ್ಲೂ ಪಕ್ಕ ನಾನು ರಘು ಸರ್ ಹೇಳ್ದಂಗೆ ಅಗೋರಿ ಆಗೋಗ್ಬಿಡ್ತಿದ್ನೇನೋ ಅನ್ನೋ ಒಂದು ಭಯ ಇತ್ತು. ಬಟ್ ಏನು ಪರವಾಗಿಲ್ಲ, ಸಿನಿಮಾ ರಿಲೀಸ್ ಮಾಡಿಬಿಟ್ರು ಅಷ್ಟರಲ್ಲಿ ನಮ್ಮ ರವಿ ಸರ್ ಮೇಡಮ್ ಎಲ್ಲ ಜಲ್ದಿ. ಯಾರು ಸರ್? ವೈಬ್ ಆಗುತ್ತೆ ಸರ್, ಪಕ್ಕ ವೈಬ್ ಆಗುತ್ತೆ.
ಅಲ್ಲ ಸರ್, ಈಗ ಏನೋ ಒಂದು ನಾವು ಸುಮ್ಮನೆ ಕೂತಿರ್ತೀವಿ ಅನ್ಕೊಳ್ಳಿ ಸರ್, ಎಲ್ಲೋ ಒಂದು ತಮಟೆ ಹೊಡಿತಾ ಇದ್ದಾರೆ, ಏನೋ ಒಂದು ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ದಂಗೆನೆ ಮೈಯಲ್ಲಿ ಬಾಡಿ ಶೇಕ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಈ ಕಾಳಿ ಸಾಂಗು, ಆ ಕಾಳಿ ಸಾಂಗ್ ಬರ್ದಿದ್ದೆ ಒಂದು ವಿಚಿತ್ರ ಸರ್. ಜಸ್ಟ್ ಒಂದು ಇದು ಬಂತು ನಮಗೇನು, ರಫ್ ಟ್ರ್ಯಾಕ್ ಬಂತು. ರಫ್ ಟ್ರ್ಯಾಕ್ ಬಂದಿದ ತಕ್ಷಣ ಸರಿ ದೇವ್ರನ್ನ ಏನೇನು ಆ್ಯಡ್ ಮಾಡ್ಬೇಕು, ನೀವು ಆ ಸಾಂಗ್ ಕೇಳಿದ್ರಿ ಈ ಇನ್ನೊಂದು ಸ್ವಲ್ಪ ಹೊತ್ತು ಹಿಂದೆನೆ. ಅದರಲ್ಲಿ ಪ್ರತಿಯೊಂದು ಏನು ಆದಿಶಕ್ತಿನಿ, ಪರಶಕ್ತಿನಿ, ನವಶಕ್ತಿನಿ, ಎಲ್ಲ ದೇವ್ರಿಗೂ ಅಂಗಾಳಿ, ಓಂಕಾಳಿ, ಕಬ್ಬಾಳಿ, ಮಕಾಳಿ, ಶಂಕರಿ, ಶ್ರೀಕರಿ, ಕೌಮಾರಿ, ಕ್ರಿಮ್ಕರಿ, ಭೈರವಿ, ವೈಷ್ಣವಿ, ಶಾಂಭವಿ, ಶ್ರೀದೇವಿ, ಶಿವಾನಿ, ಭವಾನಿ, ಶೂಲಿನಿ, ಮಾಲಿನಿ, ನವಶಕ್ತಿನಿ, ಶಿವಶಕ್ತಿನಿ, ಆದಿಶಕ್ತಿನಿ, ಎಲ್ಲ ದೇವ್ರುಗಳನ್ನ ತಂದು, ಅದು ಗೊತ್ತಿಲ್ಲ ನಮ್ಮ ಕುಲದೇವರು ಅಂಗಾಳ ಪರಮೇಶ್ವರವೇ ಆ ಅಮ್ಮನೇ ಏನೋ ಬಂದು ಕುತ್ಕೊಬಿಟ್ಲೇನೋ ಗೊತ್ತಿಲ್ಲ, ಬರೆದ್ಬಿಟ್ಟೆ. ಆಮೇಲೆ ಇನ್ನು ನಮ್ಮ ಸಿನಿಮಾ ಇವಾಗ ಮೊನ್ನೆ ನೋಡಿದ್ವಿ, ನೀವು ಯಾರೂ ನೋಡೋಕ್ಕಾಗಲಿಲ್ಲ, ಇನ್ನೇನು ನಾಳೆ ಎಲ್ಲರೂ ಜೊತೆಯಲ್ಲಿ ಕುತ್ಕೊಂಡು ನೋಡೋಣ. ಈ ನಮ್ಮ ಸಿನಿಮಾ ಒಳ್ಳೆ ಕ್ವಾಲಿಟಿ ಬರೋದಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ತುಂಬ ಮುಖ್ಯ. ಯಾಕಂದರೆ ನಾನು ಯಾವತ್ತೂ ಟೆಕ್ನಿಷಿಯನ್ನ ಮರೆಯೋದೇ ಇಲ್ಲ. ಇಲ್ಲಿ ನಮ್ಮ ವೇದಿಕೆ ಮೇಲೆ ಒಬ್ಬರು ಕೂತಿದ್ದಾರೆ ಟೆಕ್ನಿಷಿಯನ್ ಅಷ್ಟೇ, ಕನ್ನಡಕ ಹಾಕೊಂಡು ಲಾಸ್ಟಲ್ಲಿ ತುಂಬ ಸಹಕಾರ ಕೊಟ್ಟರು. ಆ್ಯಕ್ಚುಲಿ ಸರ್ ಹೇಳ್ದಂಗೆ ರವಿ ವರ್ಮಾ ಸರ್ ಬಂದು ನೋಡ್ಬಿಟ್ಟು ಏನು ಡೈರೆಕ್ಟ್ರೆ ಈ ಗೆಟಪ್ಪಲ್ಲಿ ಫೈಟಾ ಅಂದರು. ಹೌದು ಮಾಸ್ಟರ್ ಜಿ, ಈ ರೀತಿ ಇರುತ್ತೆ. ಹೌದಾ, ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಫೈಟಲ್ಲಿ ರವಿಶಂಕರ್ ಅವ್ರನ್ನ ಏನಕ್ಕೆ ತರೋಕ್ಕಾಗಲ್ಲ ಅಂತಂದರು ಕತೆ ಹೇಳಿದ ತಕ್ಷಣ ನಮ್ಮ ಮಾಸ್ಟ್ರು. ಇಲ್ಲ ಅದು ತರ್ಬೋದಾಗಿತ್ತು, ಬಟ್ ಅವ್ರದ್ದು ಕಾಲ್ ಶೀಟ್ ಇಲ್ಲ ಅಂತಂದೆ. ಅದಾದಮೇಲೆ ಹೌದಾ ಸರಿ, ತಂದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತಂದರು. ಆ್ಯಕ್ಚುಲಿ ಅದು ಸ್ಕ್ರಿಪ್ಟಲ್ಲಿ ಮುಂಚೆ ಪ್ಲ್ಯಾನ್ ಇತ್ತು. ನಾವು ಯಾದವ್ ಸರ್ ಎಲ್ಲ ಮಾತಾಡ್ಕೊಳ್ಬೇಕಾದ್ರೆ ಮೇಡಮ್ ಇದರಲ್ಲಿ ಒಂದು ಫೈಟ್ ಸೀಕ್ವೆನ್ಸಲ್ಲಿ ಬರ್ತಾರೆ. ಯಾಕೆಂದರೆ ಅಘೋರಗಳಂತಂದರೆ ಅವ್ರಿಗೊಂದು ಅತಿಮಾನುಷ ಶಕ್ತಿ ಇರುತ್ತೆ. ಅದು ಜಸ್ಟ್ ಫೈಟಲ್ಲಿ ಬರ್ತಿದ್ದಂಗೆ ನಮ್ಮ ರವಿಶಂಕರ್ ಸರ್ ಅವರು ದೇಹದಿಂದ ಈಚೆ ಬಂದು ಅಲ್ಲಲ್ಲಿ ಒಂದು ಕಿಕ್ ಹೊಡೆದ್ಬಿಟ್ಟು ಮತ್ತೆ ಜಬ್ಬಂತ ಅವ್ರ ಎದೆ ಒಳಗೆ ಹೊಟ್ಟೋಗ್ಬಿಡ್ಲಿ ಅನ್ನೋ ಥರ ಎಲ್ಲ ಒಂದಷ್ಟು ಪ್ಲ್ಯಾನ್ಗಳು ಮಾಡ್ಕೊಂಡ್ವಿ. ಬಟ್ ಅದು ಆಗಲಿಲ್ಲ. ಅದು ಸಿಕ್ಕಾಪಟ್ಟೆ ಏನೋ ಗ್ರಾಫಿಕ್ಸ್ ಮೊರೆ ಹೋಗಬೇಕು, ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಒಂದಷ್ಟು ಡ್ರಾಪ್ ಆದ್ವಿ. ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಅದೇ, ನಾನು ಮಾತಾಡ್ತಾ ಇದ್ರೆ ಎಲ್ರಿಗೂ ನಿದ್ದೆ ಬರ, ಅಲ್ಲೆಲ್ಲ ಆಕಳಿಸ್ತಾ ಇದ್ದಾರೆ ಸರ್. ದಯವಿಟ್ಟು ನೀವು ಮಾತಾಡಿ, ಮತ್ತೆ ನಾನು ಆಮೇಲೆ ಮಾತಾಡ್ತೀನಿ ಸರ್. ಬರ್ತಾ ಇದೆ. ಸೊ ಎಂಟರ್ ಕರ್ನಾಟಕ, ನಮ್ಮ ಬೆಂಗಳೂರು ಮೈನ್ ಥಿಯೇಟ್ರ್ ಬಂದು ತ್ರಿವೇಣಿ ಮಾಡ್ತಾ ಇದ್ದೀವಿ. ಸೊ ಆಮೇಲೆ ನಮ್ಮ ಡೈರೆಕ್ಟ್ರ್ ಇನ್ನೊಂದು ಮರ್ತೋಗ್ಬಿಟ್ರು. ಆದಷ್ಟು ಈ ಕತೆ ಮಾಡಿರೋದೆಲ್ಲ ಸ್ಮಶಾನದಲ್ಲೇ ಕೂತ್ಕೊಂಡೇ ಮಾಡಿರೋದು ಜಾಸ್ತಿ ಸರ್. ಅದೆಲ್ಲ ಹೇಳ್ಬೇಡಿ ಪಕ್ಕ, ಆಮೇಲೆ ನನ್ನನ್ನು ವಾಮಾಚಾರದವನು ಅನ್ಕೊಂಡ್ಬಿಡ್ತಾರೆ. ಸೊ 3ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸಿನಿಮಾ. ನಿಮ್ಮೆಲ್ಲರ ಜೊತೆಲೇ ನಾವು ನೋಡ್ತೀವಿ ಅಂತ ನಿಂತದ್ದು ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ 3ನೇ ತಾರೀಕು ರಿಲೀಸ್ಗೆ ಸಪೋರ್ಟ್ ಮಾಡಬೇಕು ಅಂತ. ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು, ಸೈಮಲ್ಟೇನಿಯಸ್ಲಿ ನಾವು ಕನ್ನಡ, ತೆಲುಗು, ತಮಿಳು ನಾವು ಶೂಟ್ ಮಾಡಿದ್ವಿ. ಬಟ್ ನಾನು ಹೇಳಿದ್ದು ಫಸ್ಟು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನೊಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ, ಆದ ನಂತರ ತೆಲುಗು, ತಮಿಳು ಏನಿದೆ ಅದನ್ನು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದೆ. ಯಾಕಂದರೆ ನಮ್ಮ ಚಿತ್ರರಂಗನ, ನಮ್ಮ ನಾಡನ್ನ, ನಮ್ಮ ಭಾಷೆನ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಫಸ್ಟ್ ಭೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು, ತಮಿಳು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಲ್ಲ ಆ ಥರ ಅಲ್ಲ, ನಾವು ಭಾಳ ಮಾತಾಡಿದ್ದೀವಿ. ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇರೋದು, ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇದ್ದಾರೆ. ರಂಗಣ್ಣ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅವರಿದ್ದರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ. ಅದರಲ್ಲೂ ನನಗೆ ಅದು ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ. ನಾನು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದರೆ, ಇವ್ರು ಏನೇನೋ ಸಿಗರೇಟ್ ತಂದುಕೊಟ್ರು, ಏನೇನೋ ತಂದುಕೊಟ್ರು, ನನಗೆ ಆಗ್ತಾ ಇರಲಿಲ್ಲ. ಬಟ್ ಇವ್ರು ಹೇಳ್ಕೊಟ್ಟಿದ್ದು ಒಂದು ಸ್ಟೈಲು, ಆ ಶಾರ್ಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ. ಆ ಒಂದು ಶಾರ್ಟ್ ಮಾತ್ರ ತುಂಬ ನ್ಯಾಚುರಲ್ ಆಗಿ ಅದು ದೇವರನ್ನೇ ಲೋಕಾನುಭವ. ನೋಡ್ ಕಲ್ತಿದ್ದು. ನಾನು ಸ್ವತಃ ನನಗೆ ಇಲ್ಲಪ್ಪ, ಇಲ್ಲ ಪಾಪ ಅವರು ಆ ಒಂದು ಎಲ್ಲಿ ಅದು ಇದರಲ್ಲಿ ಯಾಣದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳೆದ್ರು ಬರಲಿಲ್ಲ, ಈ ಕುತ್ತಿಗೆಲ್ಲ ಸ್ಲಿಮ್ ಆಗ್ಬಿಡ್ತು ಅಂದ್ಬಿಟ್ಟು ಒಂದು 3 ಸಿಗರೇಟ್ ಇಟ್ಕೊಂಡ್ರೆ ಸರಿ ಎಳೆದ್ಬಿಟ್ರು. ಆಮೇಲಿಂದ ಅಯ್ಯಯ್ಯೋ ಇದೆಲ್ಲ ದಿಮ್ಮಂತಿದೆ, ಮತ್ತೆ ಸಿಗರೇಟ್ ದಿಮ್ಮಂತ ಇನ್ನೇನಂತ. ಹಾಗೆ ನನ್ನ ಗುರುಗಳು ನೀವು ಆ ವಿಷಯದಲ್ಲಿ ರಂಗಣ್ಣ. ಇನ್ನು ನಮ್ಮ ಮಾಸ್ಟ್ರು, ನನಗೆಲ್ಲೂ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ.
ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆ್ಯಕ್ಷನ್ ಮಾಡಿರೋದು. ಪಾಪ ಅವ್ರು ನನಗೆ ಭಾಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದರು ನನಗೆ, ದಯವಿಟ್ಟು ನೀವೊಬ್ಬರೇ ರಿಹರ್ಸಲ್ ಮಾಡೋಕ್ಕೆ ಹೋಗಬೇಡಿ, ನಾನು ಅಸಿಸ್ಟೆಂಟ್ ಅಣ್ಣ ಕಳಿಸ್ತೀನಿ, ಇಲ್ಲ ನಾನು ಬರ್ತೀನಿ ಅಂತ. ಅವ್ರ ಮಾತು ಕೇಳ್ದಿರಾ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದೆ, ಬ್ಯಾಕ್ ಫ್ಲಿಪ್ ಎಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಮಾಸ್ಟರ್ ಕೈಯಲ್ಲಿ ಬಯಸ್ಕೊಂಡೆ ಅನ್ಕೋತೀನಿ. ಆ ಟೈಮಲ್ಲಿ ತುಂಬ ಬೈದರು, ಯಾಕಂದರೆ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ನಮ್ಮದು ಒಂದು 20 ಡೇಸ್, ಮತ್ತೆ ನಾವು ಮುಂದೆ ಹೋದ್ವಿ. ಸೊ ಈ ಥರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ. ಇನ್ನು ಮಾಸ್ಟರ್ ತುಂಬ ಚೆನ್ನಾಗಿ ನನ್ನ ಹತ್ರ ಫೈಟ್ ಮಾಡಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇನ್ನು ನಮ್ಮ ಅನು ಅಕ್ಕ ನೋಡಿ, ಇವತ್ತು ಇವರೆಲ್ಲ ಇದ್ದಾರೆ, ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೆಲಿ ಇವರೇ ಸಾಥ್ ಕೊಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾವುದೇ ರೀತಿ ಯಾವುದೇ ಒಂದು ಪ್ರೋಗ್ರಾಮ್ ಅಂದ್ರೂ, ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ, ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಜೊತೆಲಿ ಇದ್ದೀರಾ ಅಕ್ಕ, ಥ್ಯಾಂಕ್ಸ್ ನಿಮಗೆ. ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ. ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಹಾಫಲ್ಲಿ ಇವ್ರು ಬಿಟ್ಟರೆ ಕಣ್ಣಿಗೆ ಅದು ಇನ್ಯಾರೂ ಕಾಣಲ್ಲ ಅನಿಸುತ್ತೆ, ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಇವರು ಅಷ್ಟೇ ನಮಗೆ ಬಹಳ ಸಹಕರಿಸಿದ್ದಾರೆ. ಒಂದು ನಿರ್ಮಾಪಕಿ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದರೆ, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ನಾವೊಂದು ಸಿನಿಮಾ ಮಾಡ್ತೀವಿ, ಅದನ್ನು ಸಿನಿಮಾ ಆದಮೇಲೆ ಅದು ಜನಗಳಿಗೆ ತಲುಪಿಸ್ಬೇಕು ಅಂದರೆ ಆರ್ಟಿಸ್ಟ್ಗಳ ಸಪೋರ್ಟ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಇವತ್ತು ಆ ನಿಟ್ಟಿನಲ್ಲಿ ನಮಗೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ರಮೇಶ್ ಸರ್ ಇರ್ಬೋದು, ಅನು ಅಕ್ಕ ಇರ್ಬೋದು, ಮಾಸ್ಟ್ರು ರಂಗಣ್ಣ, ನಮ್ಮ ನಿರ್ದೇಶಕರು. ನನ್ನ ಅಣ್ಣನ ಬಗ್ಗೆ ಹೇಳಬೇಕಿಲ್ಲ ಅಂದರೆ ಮನೇಲಿ ಹೋಗಿ ಬೈತಾನೆ, ಎಲ್ಲೋ ನನ್ನ ವಿಷಯನೇ ಮಾತಾಡಲ್ಲ ನೀನು, ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ. ನನ್ನ ಅಣ್ಣ ಯಾದವಣ್ಣ ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತರು. ಇನ್ನೂ ಭಾಳಷ್ಟು ಜನ ಇದ್ದಾರೆ, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಕೆಲವು ಸಲ ಮರಿತೀವಿ ನಾವು. ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲ, ಇವಾಗ ಈ ಥರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ. ಫಸ್ಟ್ ನನಗೆ ಡೈರೆಕ್ಟ್ರು ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು, ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ, ನಾನು ಯಾವತ್ತೂ ಕೇಳಿರಲಿಲ್ಲ. ಹೆಣ್ಣು ಅಗೋರಿ ಇದಾರ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು. ಫಸ್ಟ್ ಬಂದು ಅವ್ರ ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು, ಈ ಸಿನಿಮಾಗೆ ಏನಾದರೂ ನಾನು ಸೂಟ್ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಬೇರೆ ಯಾರಾದರೂ ಹೀರೋಯಿನ್ನ ನೀವು ಹಾಕೋಬೇಕು, ನಾನು ಆ್ಯಕ್ಟ್ ಮಾಡಲ್ಲ, ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಒಂದು ಫೋಟೋಶೂಟ್ ಆದಮೇಲೆ ನಿಜಕ್ಕೂ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು. ಅಂದರೆ ನಾನು ಇಷ್ಟು ವರ್ಷ ನಂದು ಹಲವಾರು ನನ್ನ ಒಂದು ಕನಸಿತ್ತು, ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ. ಬಟ್ ಈ ಥರ ಅಗೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ. ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೆ ಒಂದು ನಂಬಿಕೆ ನನಗೆ ಬರ್ತಾ ಇದೆ ಈಗ. ಯಾಕಂದರೆ ಈಗಾಗಲೇ ಕೆಲವರು ಸಿನಿಮಾ ನೋಡಿದ್ದಾರೆ, ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪಾತ್ರಗಳು ನಂದಿರ್ಬೋದು, ರಮೇಶ್ ಸರ್ದಿರ್ಬೋದು, ಅನು ಅಕ್ಕಂದು ಪಾತ್ರ ಇರ್ಬೋದು, ರಂಗಣ್ಣನ ಪಾತ್ರ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಅಕ್ಟೋಬರ್ ಶ್ರೀಜಯ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರು ಇಲ್ಲದೆ ಇದ್ದಿದ್ರೆ ಈ ಒಂದು ಭೈರಾದೇವಿ ಈ ಪಾತ್ರ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ, ಮತ್ತು ನನ್ನ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆಯ ಸಿನಿಮಾ ತರೋಕ್ಕೂ ಆಗ್ತಾ ಇರಲಿಲ್ಲ. ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನಿಮ್ಮವರೆಗೂ ರೀಚ್ ಆಗಿದೆ, ನಿಮ್ಮ ಸಪೋರ್ಟ್ ಬೇಕು ನಮಗೆ. ನೀವು ಅದನ್ನು ಜನರಿಗೆ ತಲುಪಿಸ್ದೇ ಹೋದರೆ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೂ ಅದು ವೇಸ್ಟ್. ಇಲ್ಲಿವರೆಗೂ ನೀವು ನಮಗೆ ಯಾವ ರೀತಿ ಸಹಕರಿಸಿದ್ದೀರೋ ಇನ್ನು ಮುಂದೇನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ಇದೇ 3ನೇ ತಾರೀಕು ಈ ಭೈರಾದೇವಿ ಸಿನಿಮಾ, ನಾಡಿದ್ದು ಇನ್ನು 1 ದಿವಸ ಇದೆ ಅಷ್ಟೇ ನಮಗೆ. ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಥಿಯೇಟ್ರಿಗೆ ಫಸ್ಟ್ ಶೋ ತ್ರಿವೇಣಿ ಥಿಯೇಟ್ರಿಗೆ ಸಿನಿಮಾ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನೀವು ಎಲ್ಲ ಬನ್ನಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಭಯ ಇದ್ದಿದ್ದು ಸ್ಮಶಾನಕ್ಕೆ ಹೋಗಬೇಕು ಅನ್ನೋದು. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇದಿಲ್ಲ, ಸ್ಮಶಾನಕ್ಕೆ ಹೋಗಬಾರ್ದು ಅಂತೆಲ್ಲ ಹೇಳ್ತಾರಲ್ಲ. ಮತ್ತು ನನಗೆ ತುಂಬ ಭಯ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸ್ಮಶಾನ ಅಂದರೆ ಭಯ, ದೆವ್ವ ಅಂದರೆ ಭಯ. ಅದೇ ತುಂಬ ಹಾರರ್ ಸಿನಿಮಾಗಳಂದರೆ ಬಹಳ ಇಷ್ಟ ನನಗೆ, ನನ್ನ ಫೇವ್ರೆಟ್ ಅದು. ಹಾಗೆ ಫಸ್ಟ್ ನನಗೆ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ, ನನಗಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ನಾನು ಡೈರೆಕ್ಟ್ರಿಗೆ ಹೇಳಿದೆ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಸ್ಮಶಾನ ಸೆಟ್ ಹಾಕಿ ಅಂತ. ಡೈರೆಕ್ಟ್ರು ಮತ್ತು ನನ್ನ ಅಣ್ಣನಿಬ್ಬರು ಪ್ಲ್ಯಾನ್ ಮಾಡಿ ಫಸ್ಟಿಗೆ ಇವನು ಹೇಳಿಬಿಟ್ಟಿದ್ದಾನೆ, ಫಸ್ಟ್ ಒಪ್ಸ್ಬಿಡೋಣ ಕ್ಯಾರೆಕ್ಟ್ರ್ ಮಾಡೋದನ್ನ, ಅದಾದಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡು ಬಂದು ನನ್ನ ಹತ್ರ ಸೆಟ್ ಹಾಕಕ್ಕೆ ಓಕೆ ಅಂತ ಹೇಳಿದ್ರು. ಹಾಂ, ಸೆಟ್ಟೆಲ್ಲ ರೆಡಿ ಆಗ್ತಾ ಇದೆ, ಸೆಟ್ ಓಕೆ ಅಂತ. ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಇನ್ನೇನು ಶೂಟಿಂಗ್ ಇದೆ, 2 ಡೇಸ್ ಇದೆ, ಇಲ್ಲ ಸೆಟ್ ಆಗ್ತಾ ಇಲ್ಲ, ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಮತ್ತು ನಾನು ಹೇಳಿದೆ ಇಲ್ಲ, ಶೂಟಿಂಗ್ ಕ್ಯಾನ್ಸಲ್ ಮಾಡು, ಪೋಸ್ಟ್ಪೋನ್ ಮಾಡು, ಇನ್ನೊಂದು 20 ಡೇಸ್ ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ.
ಅಷ್ಟೊತ್ತಲ್ಲಿ ಡೈರೆಕ್ಟ್ರ್ ಬಂದರು. ಇವನು ಗೊತ್ತು ನಾನು ಯಾರ ಮುಂದೆನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನನಗೆ ಆ ಸ್ವಭಾವದವಳಲ್ಲ ನಾನು. ಡೈರೆಕ್ಟ್ರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡಬೇಕು, ರಾ ಫೀಲ್ ಬೇಕು ಅಂದರು. ನಾನು ಅಂದ್ಕೊಂಡಿದ್ದು ಯಾವ ಕರ್ಮಪ್ಪ ಈ ಡೈರೆಕ್ಟ್ರ್ ಎಲ್ಲದಕ್ಕೂ ರಾ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು ಅದಾದಮೇಲೆ ಅವ್ರಿಗೆ ಹೇಳ್ದೆ, ಸರಿ ಆಯಿತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್. ಬಟ್ ನಂಗೆ ತುಂಬ ಭಯ. ಎಲ್ಲಿವರೆಗೂ ಅಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ದೆವ್ವ ಅಂದರೆ ಎಷ್ಟು ಭಯ ಇತ್ತು ಅಂದರೆ, ಒಂದು ರೂಮಿಂದ ನಾನು ಇನ್ನೊಂದು ರೂಮ್ಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ. ಇವನಲ್ಲ, ಇವ್ನು ನನ್ನ ಜೊತೆಯಲ್ಲಿರಲ್ಲ. ಸೊ ಯಾರಾದರೂ ನನ್ನ ಜೊತೆಯಲ್ಲಿರೋರು, ಇಲ್ಲ ಮನೇಲಿ ಕೆಲಸ ಮಾಡೋರು, ಇಲ್ಲ ನನ್ನ ಸಿಸ್ಟರ್, ಇಲ್ಲ ಯಾರೋ ನನ್ನ ಜೊತೆ ಇರಬೇಕು. ನಾನು ರೂಮ್ಗೆ ಹೋಗ್ತೀನಿ ಅಂದರೆ ಅವ್ರು ನನ್ನ ಜೊತೆ ಬರಬೇಕು. ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದರೆ. ಆದರೂ ದೆವ್ವಗಳ ಸಿನಿಮಾ ಯಾವುದು ಬಿಡ್ದಿರೋ ಪ್ರತಿಯೊಂದು ಸಿನಿಮಾನೂ ನೋಡ್ತಾ ಇದ್ದೆ ನಾನು. ಈ ಸಿನಿಮಾ ಮಾಡಿ ಅದೇನೋ ಗೊತ್ತಿಲ್ಲ ನನಗೆ, ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ. ಈಗ ನೀವು ಒಬ್ಬಳೇ ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಬಳೇ ಹೋಗು ಅಂದರೆ ನಾನು ಹೋಗ್ಬಿಟ್ಟು ಬರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಅದು ಏನು ಶಕ್ತಿನೋ ಗೊತ್ತಿಲ್ಲ. ಅಂದರೆ ಕೆಲವೊಂದು ಸಲ 4 hours 5 hours ಈ ಥರ ಟೈಮ್ ತಗೋತಾ ಇದ್ವಿ. ಮತ್ತು ಫಸ್ಟ್ ಡೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಕಾಳಿ ಗೆಟಪ್ ಹಾಕ್ಕೊಂಡೆ. ಹಾಕಿದ ತಕ್ಷಣ ಕ್ಯಾರವ್ಯಾನಲ್ಲಿದ್ದೆ, ನನಗೇನೋ ಗೊತ್ತಿಲ್ಲ, ಇವ್ರು ಶಾರ್ಟಿಗೆ ವೆಯ್ಟ್ ಮಾಡ್ತಾಯಿದ್ರು. ನನಗೆ ಎದ್ದೇಳೋಕ್ಕೂ ಆಗಿಲ್ಲ, ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ. ಏನೋ ಒಂಥರ ಏನೋ ಭಾರ, ತಲೆ ಏನೋ ದಪ್ಪ, ಒಂಥರ ದೊಡ್ಡದು ಅನಿಸ್ತಾ ಇದೆ, ದೇಹ ಎಲ್ಲ ಒಂಥರ ತುಂಬ ಭಾರ ಅನ್ನಿಸ್ತಾ ಇದೆ. ಇವ್ರು ಕರಿತಾ ಇದ್ದಾರೆ, ನನಗೇನು ಇವ್ರು ಮಾತಾಡೋದೆಲ್ಲ ಏನೂ ಕೇಳಿಸ್ತಾ ಇಲ್ಲ. ಅದಾದಮೇಲೆ ಇವ್ರಿಗೇನೋ ಡೌಟ್ ಆಯಿತು, ಏನೋ ಪ್ರಾಬ್ಲಮ್ ಆಗಿದೆ, ಎಲ್ಲ ಕ್ಯಾರವ್ಯಾನ್ಗೆ ಓಡ್ ಬಂದರು. ನಾನು ಹೇಳ್ದೆ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ನಾನು ಸಾಮಾನ್ಯವಾಗಿ ಯಾರನ್ನೂ ವೆಯ್ಟ್ ಮಾಡಿಸಲ್ಲ ಶೂಟಿಂಗ್ ಟೈಮಲ್ಲಿ. ಅದಾದಮೇಲೆ ಅಲ್ಲೇ ಕಾಳಿಯಮ್ಮಂದು ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ, ಅಲ್ಲಿ ಕರ್ಕೊಂಡೋಗಿ ಒಂದು ಏನೋ ತಡೆ ಥರ ತೆಗೆಸಿ ಪೂಜೆ ಮಾಡಿದ್ರು. ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರು, ಅವರೇ ಒಂದು ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು. ಅದೇನೋ ಗೊತ್ತಿಲ್ಲ, ತೆಗ್ದು ಅಲ್ಲಿ ಪೂಜೆ ಆಗಿದ ತಕ್ಷಣ ಒಂದು ಏನೋ ಎನರ್ಜಿ ಬಂತು. ಇಮ್ಮಿಡಿಯೇಟಾಗಿ ಶೂಟಿಂಗ್ ಹೋದ್ವಿ ಅಷ್ಟೇ. ಅದಾದಮೇಲೆ ನನಗೆ ಯಾವತ್ತೂ ಆ ಥರ ಪ್ರಾಬ್ಲಮ್ ಆಗಿರಲಿಲ್ಲ. ಸರ್ ಖಂಡಿತವಾಗ್ಲು, ಯಾಕಂದರೆ ಇನ್ನೊಂದೇನೆಂದರೆ ಅವ್ರವ್ರ ನಂಬಿಕೆ ಅದು. ಅವ್ರವ್ರ ನಂಬಿಕೆನ, ಅವರ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ನನ್ನ ಅತ್ತಿಗೆ ಪಾತ್ರ ಮಾಡಿದ್ರು. ಅವತ್ತಿಂದನೂ ನನ್ನ ಫೇವ್ರೆಟ್ ಇವರು. ಸೊ ನನಗೆ ಅನು ಅಕ್ಕ ಅಂದಿದ ತಕ್ಷಣ ನನಗೆ ಫೀಲ್ ಆಗೋದು ಅವರೊಂದು ಆರ್ಟಿಸ್ಟ್ ಅಂತ ನನಗೆ ಅನಿಸಲ್ಲ, ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗೇ ನನಗೆ ಇವತ್ತಿಗೂ ಇರೋದು. ಅದಾದ ನಂತರ ನವಶಕ್ತಿ ವೈಭವ ಸಿನಿಮಾದಲ್ಲಿ ಅದೊಂದು ದೇವರ ಸಿನಿಮಾ ಇರ್ಬೋದು, ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ಅಂದರೆ ಇವ್ರ ಪಾತ್ರ ಇರ್ಬೋದು, ನನ್ನ ಪಾತ್ರ ಏನು ಅನ್ನೋದನ್ನ ನಾನಿವಾಗ ರಿವೀಲ್ ಮಾಡಿಬಿಟ್ರೆ ಮತ್ತು ನೀವು ಸಿನಿಮಾ ನೋಡೋದು ಆ ಮಜಾ ಹೊಟ್ಟೋಗ್ಬಿಡತ್ತೆ. ಸೊ ಇನ್ನೇನು ಒಂದು ದಿವಸ ಇದೆ, ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗ್ಬಿಡತ್ತೆ. ನಾಡಿದ್ದು ರಿಲೀಸ್ ಅಲ್ಲ ಸಿನಿಮಾ, 1 day ಇದೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಭೈರಾದೇವಿ ಸಿನಿಮಾಗೋಸ್ಕರ ಇವತ್ತು ಬಂದಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಸಿ ಆಲ್ ಆಫ್ ಯು. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ನಾನು
ಎಲ್ಲಿಂದ ಶುರು ಮಾಡೋದು, ರಾಧಿಕಾಯಿಂದನೇ ಶುರು ಮಾಡೋದು ಬೆಟ್ರು ಅನ್ಸುತ್ತೆ ಅಲ್ವಾ, ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ. ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ, ಆಕೆ ಮುಖ್ಯ ಪ್ರೊಟಾಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಡುವಂಥ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು. ಒಬ್ಬ ಹೆಣ್ಮಗಳಾಗಿ ನಾನು ತುಂಬ ಹೆಮ್ಮೆ ಪಡುವಂಥ ವಿಷಯ, ಖುಷಿ ಪಡುವಂಥ ವಿಷಯ ಅದು. ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು. ಈ ಸಿನಿಮಾಲಿ ಒಂದು ಆ ಪಾತ್ರಕ್ಕೆ ನೀವು ಮಾಡಿದ್ರೆ ಚೆನ್ನಾಗಿದೆ. ರವಿ ಫೋನ್ ಮಾಡಿದ್ರೆ ಆ್ಯಕ್ಚುಲಿ ಫಸ್ಟು ರವಿ ಫೋನ್ ಮಾಡಿ ಆಮೇಲೆ ಜೈ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ, ರಾಧಿಕಾ ನೀವಾಗಲೇ ನೀವು ಹೇಳ್ದಾಗೆ ತವರಿಗೆ ಮಾತು ಹಂಗಿಲ್ಲಿ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಶಿವಣ್ಣ, ನಾನು, ರಾಧಿಕಾ, ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ಮದು. ಅದಾದಮೇಲೆ ನವಶಕ್ತಿ ವೈಭವ, ಐ ಥಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಡಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಗೆಟಪಲ್ಲಿ. ಆ್ಯಂಡ್ ದೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು. ತುಂಬ ಖುಷಿಯಿಂದ ಒಪ್ಕೊಂಡೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳಿದೆ, ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡದೆ ಅಣ್ಣ ತಂಗಿ ಇಬ್ಬರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನನ್ನು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡುವಂಥ ಅವಕಾಶ ಆಯಿತು. ಆ್ಯಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡು ಏನೇ ಇದ್ದರೂ ರವಿನೇ ಖುದ್ದಾಗಿ ಫೋನ್ ಮಾಡಿ, ರಾಧಿಕಾ ಅಕ್ಕ ಇದು ಓಕೆನಾ, ಅಕ್ಕ ಅದು ಓಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು ನಾವು. ಸೊ ಹಾಗಾಗಿ ತುಂಬ ಕಂಫರ್ಟಬಲ್ ನಾನು ಫೀಲ್ ಮಾಡಿದಂಥ ಒಂದು ಟೀಮ್ ಇದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಅಷ್ಟೇ, ಓನ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನಗೆ ಕಷ್ಟ ಅನ್ಸಿದ ಕೆಲಸ ಎಲ್ಲ ಮಾಡಿಸಿದ್ರು. ತೆಲುಗು ಡಬ್ಬಿಂಗ್ ಮಾಡಿಸಿದ್ದಾರೆ. ನಾನು ಹೇಳಿದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್, ಅವ್ರು ಎಲ್ಲ ಭಾಷೆಗಳಲ್ಲೂ ನಿಪುಣ, ಆರಾಮಾಗಿ ಮಾತಾಡ್ಬಿಡ್ತಾರೆ. ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದ್ದೆ, ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡಿಸಿದ್ರು. ತಮಿಳ್ ಸಾಧ್ಯ ಇಲ್ಲ, ಸೊ ಮಾಡಲ್ಲ ಅಂತ ಹೇಳಿದೆ ನಾನು. ತೆಲುಗು ಒಂದು ಸ್ವಲ್ಪ ಅವರು ನಮ್ಮ ಇಂಜಿನಿಯರು, ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಆ್ಯಂಡ್ ಬೆಸ್ಟ್ ಫ್ರೆಂಡ್. ಸೊ ಗುರು ಆಲ್ಸೋ ತೆಲುಗು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ಲರನ್ನೂ ಕೂರಿಸ್ಕೊಂಡು ಭಾಷೆ ಕರೆಕ್ಟಾಗಿ ಕಲ್ತ್ಕೊಂಡು ಟ್ರೈ ಮಾಡಿದ್ದೀನಿ ಡಬ್ಬಿಂಗ್ ಮಾಡೋಕ್ಕೆ. ಅದೊಂದೇ ವಿಷಯಕ್ಕೆ ನನಗೆ ಕೋಪ ಜೈ ಮೇಲೆ. ಅದು ಬಿಟ್ಟರೆ ಶೂಟಿಂಗ್ ಕಷ್ಟ ಆಯಿತು. ಒಂದು ಶಾಟ್ನ ನಾವು ಇಷ್ಟು ಜನ ಮೂರು ಸರಿ ಮಾಡ್ತಾ ಇದ್ವಿ, ರಮೇಶ್ ಅವರು ನಾನು. ವಿ ಹ್ಯಾಡ್ ಟು ಡೂ ಒಂದು ಸರಿ ಕನ್ನಡದಲ್ಲಿ, ಒಂದು ಸರಿ ತಮಿಳಲ್ಲಿ, ಒಂದು ಸರಿ ತೆಲುಗುಲಿ. ನಾರ್ಮಲಾಗಿ ಡಬ್ಬಿಂಗ್ ಮಾಡಿಬಿಟ್ಟು ಮುಗಿಸ್ಬಿಡ್ತಾರೆ. ಬಟ್ ಇಲ್ಲಿ ಹಂಗಿಲ್ಲ, ಶೂಟಿಂಗ್ ಮಾಡೋವಾಗ್ಲೇ ಮೂರು ಸರಿ ಶಾರ್ಟ್ಗಳು ಮಾಡ್ತಾ ಇದ್ವಿ. ಸೊ ಅದು ಸ್ಟ್ರೆನ್ಯೂಸ್ ಆಗಿರೋದು. ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೆಡ್ 25 ವರ್ಷ ಇದೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ನಾನು ನಿಮ್ಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ 25 ವರ್ಷಗಳ ಸಂಭ್ರಮವನ್ನು ಆಚರಿಸ್ಕೊಂಡೆ. ಯಾವಾಗಲೂ ಕೇಳೋವಂಥ ಪ್ರಶ್ನೆ, ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ. ಬಹಳ ಇಷ್ಟಪಟ್ಟಂಥ ಜೋಡಿ ನಮ್ಮದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಜೈ ಈ ಸಿನಿಮಾನಲ್ಲಿ ನಮ್ಮಿಬ್ರು ಒಟ್ಟಿಗೆ ಕಾಸ್ಟ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಸೊ ನಾನು ಈ 25 ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿರೋಂಥ ವಿಷಯ. ಹೃದಯನಲ್ಲೂ ಅವ್ರ ಹೆಂಡತಿ ಪಾತ್ರ ಮಾಡಿದ್ದೆ, ಈಗ ಬೈರಾದೇವಿನಲ್ಲೂ ಅವ್ರ ಹೆಂಡತಿ ಪಾತ್ರ ಮಾಡಿದ್ದೀನಿ. ರಾಧಿಕಾ ಅವ್ರದ್ದು ನಂದು ಏನು ಪಾತ್ರ, ಹೇಗೆ ಕತೆ ಹೇಗೆ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಜೈ 2 ಕೊಡ್ತಾರೆ. ಸೊ ಹೇಳಲ್ಲ, ದಯವಿಟ್ಟು ಇನ್ನೊಂದು ದಿನ ಇದೆ, ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ. ಆ್ಯಂಡ್ ನಾನು ಸಿನಿಮಾ ನೋಡಿದೆ ಮೊನ್ನೆ, ತುಂಬ ಕಷ್ಟಪಟ್ಟು ನೋಡಿದೆ. ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ, ನನಗಿದೊಂದು ಜಾನ್ರ ಬಹಳ ನಾನು ದೂರ, ಹಾರರ್ ಜಾನ್ರಿಗೆ ತುಂಬ ಕಷ್ಟ ನನಗೆ. ಆದರೂ ರವಿ ಮೇಡಮ್ ನೀವು 29th ಬರಲೇಬೇಕು. ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಇದನ್ನ ಸಿನಿಮಾ ನೋಡಿ, ಯಾಕಂದರೆ ಡಬ್ಬಿಂಗ್ ಮಾಡಿದಾಗ ನೋಡಿದ್ದೆ ನಾನು. ಜೈ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು. ದೆನ್ ಹಿ ಫೋರ್ಸ್ಡ್ ಮೀ. ಅರ್ಧಕ್ಕರ್ಧ ಸಿನಿಮಾ ನೋಡಿಲ್ಲ ಅಂತ ಹೇಳ್ಬೋದಾ, ಹಿಂಗೆ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ. ರಘು ಅವ್ರು ಆರಾಮಾಗಿ ನೋಡ್ತಾ ಇದ್ರು. ಅವ್ರನ್ನ ಕೇಳ್ತಾ ಇದ್ದೆ ಏನಾಯ್ತು, ನಾನೇ ಬನ್ನ, ಯಾರು ಬಂದರು, ರಾಧಿಕಾ ಬನ್ನ, ಯಾರ ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ. ಐ ವಾಸಂಟ್ ಏಬಲ್ ಟು ವಾಚ್, ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ. ಆಕೆ ಕಷ್ಟಪಟ್ಟು ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಹಾಗಾಗಿ ಅವತ್ತು ಬಂದೆ, ಇವತ್ತು ಬಂದಿದ್ದೀನಿ. ಐ ಜಸ್ಟ್ ವಿಶ್
ಆ್ಯಂಡ್ ನನ್ನ ರಘು ಸರ್ ಬಗ್ಗೆ ಹೇಳಲೇಬೇಕು, ಸಖತ್ ಎಂಜಾಯ್ ಮಾಡಿದೆ. ಅದು ಏನು ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಆಯಿತು, ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿದ್ದು ಇವರ ಒಂದು ಪಾತ್ರ, ರಮೇಶ್ ಸರು ಇವರ ಕಾಂಬಿನೇಷನ್ ಸಖತ್ ಎಂಜಾಯ್ ಮಾಡಿದೆ. ಒಂದು ಆಡಿಯನ್ಸಾಗಿ ನಾನು ನೋಡುವಾಗ ಐ ರಿಯಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದು ವಿಷಯ ಹೇಳಲೇಬೇಕು, ನಿರ್ಮಾಪಕಿಯಾಗಿ ಆಕೆನ ಅಪ್ರಿಷಿಯೇಟ್ ಮಾಡಿದೆ, ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು. ತವರಿಗೆ ಬಾ ತಂಗಿ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್. ಪಾಪ ಶಿವಣ್ಣದು ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ಯುನೋ ಶಿ ಇಸ್ ವೆರಿ ನೈವ್, ವೆರಿ ಸ್ವೀಟ್. ಇವತ್ತಿಗೂ ಅದೇ ಇನ್ನಸೆನ್ಸ್, ಅದೇ ಏನಂತಾರೆ ನೈವಿಟಿ ಅವರಲ್ಲಿದೆ. ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ರಘು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಷಿಯೇಟೆಡ್ ಹರ್ ವರ್ಕ್. ಖಂಡಿತ ಸುಲಭ ಅಲ್ಲ, ಯಾಕಂದರೆ ನಾವು ಆ ಥರ ಗೆಟಪ್ಗಳು ಹಾಕೊಳ್ಳೋದೇ ಕಷ್ಟ. ಅದನ್ನು ಹಾಕ್ಕೊಂಡು ಈ ಥರ ಹಾಡುಗಳು, ಫೈಟ್ಗಳು ಮಾಡಬೇಕು ಅಂದರೆ ಅದು ಇನ್ನೂ ಕಷ್ಟ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಅಣ್ಣ ಜೊತೆಲಿದ್ರೂ ಆ ನಿರ್ಮಾಣ ಮಾಡ್ತಿರೋದು ಒಂದು ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಅವರು ಇಂಥ ಒಂದು ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ತುಂಬ ತುಂಬ ಖುಷಿ ಆಗುತ್ತೆ. ಐ ವಿಶ್ ಅವ್ರು ಲಾಸ್ಟ್ ಟೈಮ್ ಏನೋ ಹೇಳಿದ್ರು, ಲಾಸ್ಟ್ ಸಿನಿಮಾ ಮಣ್ಣು ಮಸಿ ಅಂತಲ್ಲ, ಬೈದೆ ನಾನು. ಸೊ ಐ ಟೋಲ್ಡ್ ಹರ್ ಇದಾದಮೇಲೆ ಶಿ ಹ್ಯಾಸ್ ಟು ಕಂಟಿನ್ಯೂ ಡೂಯಿಂಗ್ ನೈಸ್ ರೋಲ್ಸ್, ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನೂ ನಿರ್ಮಾಣ ಮಾಡಿ ಹೊಸ ಪ್ರತಿಭೆಗಳನ್ನ, ಟ್ಯಾಲೆಂಟೆಡ್ ಪೀಪಲ್ನ ಚಿತ್ರರಂಗಕ್ಕೆ ತರಲಿ ಅನ್ನೋದು ನನ್ನ ಆಸೆ. ಸೊ ಐ ವಿಶ್ ಯು ದ ಬೆಸ್ಟ್ ರಾಧಿಕಾ. ಆ್ಯಂಡ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಮಾಸ್ಟರ್ ರವಿ ಮಾಸ್ಟರ್ನ. ನಾ ಸ್ನೇಹ ಲೋಕಲ್ಲಿ ಒಂದು ಫೈಟಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ 25 years ಬ್ಯಾಕ್. ಸೊ ಇವತ್ತು ಇದರಲ್ಲಿ ನಾನು ಫೈಟ್ ನೋಡಿದಾಗ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್, ನಿಮ್ಮ ಕೊರಿಯೋಗ್ರಫಿಗೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹರ್, ಬಿಕಾಸ್ ಜನರಲಾಗಿ ಹೀರೋಸ್ ಫೈಟ್ ಮಾಡಿದಾಗ ನಾರ್ಮಲಾಗಿ ಒಂದು ಜೀನ್ಸು, ಜಾಕೆಟು, ಟೀ ಶರ್ಟು ಹಾಕ್ಕೊಂಡು ಒಳಗಡೆ ರೋಪ್ಸ್ ಹಾಕ್ಕೊಂಡು ಮಾಡಿರ್ತಾರೆ. ಬಟ್ ನಮ್ಮ ಹುಡುಗಿ ಆ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಎಂಥ ಅದ್ಭುತವಾದ ಫೈಟ್ ಮಾಡಿದ್ದಾರೆ ಅಂದರೆ ನಾನು ವಿಸಿಲ್ ಮಾಡಿ ಕಿರ್ಚ್ಕೊಂಡೆ ಥಿಯೇಟ್ರಲ್ಲಿ ಸಿನಿಮಾ ನೋಡುವಾಗ. ಐ ಡೋಂಟ್ ನೋ ಇಫ್ ಶಿ ಹರ್ಟ್ ಮೀ, ಬಟ್ ಫುಲ್ ವಿಸಿಲಿಂಗ್ ನಾನು ಆ ಫೈಟ್ ಸೀನಲ್ಲಿ ಅಷ್ಟು ಎಂಜಾಯ್ ಮಾಡಿದೆ ನಾನು. ಸೊ ಒಂದು ಒಳ್ಳೆ ಈ ಟೈಮಲ್ಲಿ, ದಸರಾ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಥೆ ಇರೋವಂಥದ್ದು. ಈ ಒಂದು ಏನು ದೇವಿನ ನಾವು 10 ದಿನ ನಾವು ಆಕೆನ ಪೂಜಿಸಿ ನಾವು ಇಷ್ಟು ಸಂಭ್ರಮಿಸ್ತೀವಿ. ಅಂಥ ಸಮಯದಲ್ಲಿ ಒಂದು ಒಳ್ಳೆ ಆ ದೇವಿ ಶಕ್ತಿ ಇರೋವಂಥ ಒಂದು ಸಿನಿಮಾನ ಜೈ ತರ್ತಿದ್ದಾರೆ. ಸೊ ಅವ್ರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ತಂಡದ ಮೇಲೆ ಇರಲಿ. ರಾಧಿಕಾ ಹೇಳ್ದಾಗೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದು ಕಡೆ, ಆ ಸಿನಿಮಾನ ಕರೆಕ್ಟಾಗಿ ಜನರಿಗೆ ಆ ವಿಷಯ ಮುಟ್ಸೋದು ಇನ್ನೊಂದು ಕಡೆ, ಅದಾದಮೇಲೆ ಜನ ಥಿಯೇಟ್ರಿಗೆ ಬರೋದು ನೆಕ್ಸ್ಟ್ ಪಾರ್ಟ್. ಸೊ ಆ ಜನರಿಗೆ ಆ ವಿಷಯವನ್ನು ತಿಳಿಸಿ ನೀವು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಸೊ ಥ್ಯಾಂಕ್ ಯು. ಹಾಗೆ ನಮ್ಮ ಬೈರಾದೇವಿ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತದೆ ಅನ್ನೋ ವಿಷಯನ ದಯವಿಟ್ಟು ನೀವೆಲ್ಲರೂ ಆ ವಿಷಯನ ಹಬ್ಬಿಸಿ ಜನ ಥಿಯೇಟ್ರಿಗೆ ಬರೋ ಹಾಗೆ ಆಗಲಿ. ಒಂದು ಒಳ್ಳೆ ಸಿನಿಮಾ ಮಾಡಿರೋವಂಥ ನಿರ್ಮಾಪಕಿಗೆ ಇನ್ನೂ ಒಂದು 5 ಸಿನಿಮಾಗಳು ಮಾಡುವಷ್ಟು ಶಕ್ತಿ ಆ ದೇವಿನೇ ಕೊಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ಐ ಥಿಂಕ್ ನಾವು ರಮೇಶ್ ವಿಲ್ ಸ್ಪೀಕ್ ಟು ಆಲ್ ಆಫ್ ಅಸ್. ಇಲ್ಲಪ್ಪ, ನಿಜವಾಗ್ಲೂ ನಿಮ್ಮ ಹೀರೋಯಿನ್ನ ಕಾಳಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನ್ಸುತ್ತೆ. ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕಿದಂಥ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ, ಇನ್ನೊಂದು ಕಡೆ ಫ್ಯಾಮಿಲಿ, ಇದು ಬಹಳ ಮುಖ್ಯ ಆಗುತ್ತೆ. ನನಗೆ ಇಂಟ್ರೆಸ್ಟ್ ಬಂದಿದ್ದೆ 2ನೇ ವಿಷಯ. ನಾನು ಆ ಟೈಮಲ್ಲಿ ಉತ್ತಮ ವಿಲನ್ ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ. ಇಲ್ಲಿ 2 ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ. ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ. ಆ ಟೈಮಲ್ಲಿ ಶ್ರೀಜಯ್ ಫೋನ್ ಮಾಡಿ, ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದರು. ನಾನು ಹೇಳಿದೆ, ಸರ್ ಈಗ ಆಗಲ್ಲ ಸರ್, ತುಂಬ ಕ್ಯಾಲೆಂಡರ್ ಟೈಟ್ ಇದೆ, ನನಗೆ ನೋ ಹೇಳೋಕ್ಕೆ ಇಷ್ಟ ಅಲ್ಲ, ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನೀವು ಮಾಡಿದ್ರೆ ನಾವು ಫಿಲ್ಮೇ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀವಿ, ನೀವು ಮಾಡಲೇಬೇಕು ಅಂತ. ಸರಿ ಬನ್ನಿ ಕೇಳ್ತೀನಿ, ಬಟ್ ನನಗೆ ಪ್ರೆಷರ್ ಇದೆ ಕ್ಯಾಲೆಂಡರಲ್ಲಿ ಅಂತ. ಕತೆ ಕೇಳಿದ ತಕ್ಷಣ ರೀ ಇಮಿಡಿಯೇಟ್ ನಾನು ಒಪ್ಕೊಂಡೆ. ಅದಕ್ಕೆ ಕಾರಣ 2. ಒಂದು, ಈ ಜಾನ್ರ್ ಇದೆಯಲ್ಲ ಹಾರರ್, ಆಪ್ತಮಿತ್ರ ನಾನು ಲಾಸ್ಟ್ ಮಾಡಿದ್ದು 20 ವರ್ಷಗಳಾಗ್ಬಿಟ್ಟಿದೆ. ಆ ಜಾನರೇ ನಾನು ಮುಟ್ಟಿಲ್ಲ, ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪಲ್ಲಿ ಅಂತ. ಆಮೇಲೆ ನನಗೆ ಅವ್ರು ಹೇಳಿದಂಥ ಪಾತ್ರ
ಅದಕ್ಕೂ ಹಿಂದೆ ಒಂದು 10 ವರ್ಷದ ಹಿಂದೆ ಆ ಥರ ಒಂದು ರೋಲ್ ನಾನು ಮಾಡಿರ್ಬೋದು. ಆ ಥರ ರೋಲ್ನ ಇತ್ತೀಚೆಗೆ ಮಾಡೇ ಇಲ್ಲ. ಹಾಗಾಗಿ ಎರಡೂ ನನಗೆ ಭಾಳ ಇಷ್ಟ ಆಯಿತು, ಒಪ್ಕೊಂಡೆ. ಮೋರ್ ದನ್ ಎನಿಥಿಂಗ್ ಎಲ್ಸ್, ಮೂರನೇ ವಿಷಯ ಇದೆಯಲ್ಲ ಸರ್, ನಮಗೆ ಗೊತ್ತಿರುವಂಥ ಒಂದು ಪ್ರಪಂಚ ಇದೆ. ನಾವು ನಮ್ಮ ಹೆಂಡತಿ, ನಮ್ಮ ಮಗು ಹ್ಯಾಪಿಯಾಗಿರ್ತೀವಿ, ಆ ಥರ ಕಥೆಯಲ್ಲಿ ಒಂದು ಭಾಗ ಇದೆ. ಇನ್ನೊಂದು ನಮಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ. ಈ ಅಘೋರಿಗಳು, ನನಗೆ ಗೊತ್ತೇ ಇಲ್ಲ ಅದೇನು ಅಂತ. ಅದನ್ನು ಶ್ರೀಜಯ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ, ಅವರಿಗೆ ನೋಡಿದ್ರಲ್ಲ ನೀವು, ಅವ್ರ ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು. ಆ ಕ್ಷೇತ್ರಗಳ ಬಗ್ಗೆ, ಧರ್ಮಸ್ಥಳಗಳ ಬಗ್ಗೆ, ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದರೆ ಇಂಥವ್ರ ಹತ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ. ಆ ಕಾರಣಕ್ಕಾಗಿ ಒಪ್ಕೊಂಡೆ. ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲ್ಮ್, ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನು ಶ್ರೀಜಯ್ ಹೇಳಿದ್ದಾರೆ ಅಂತ. ಈಗ ಅನು ಹೇಳಿದ್ರಲ್ಲ, ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ, ಅದು ಬ್ಯೂಟಿ. ಒಂದು ದೆವ್ವದ ಫಿಲ್ಮು, ದೆವ್ವದ ಕತೆ, ಅದನ್ನೊಂದು ನಮಗೊಂದು ಮಜಾ ಸಿಗುತ್ತೆ. ಅದು ನಮಗಾಗಬಾರ್ದು ಅಷ್ಟೇ, ಬೇರೆ ಯಾರಿಗಾದರೂ ಓಕೆ ಅದು. ಆ ಥರ ಇದು ಈ ಥರ ಈ ಫಿಲ್ಮಲ್ಲಿ ನನಗೆ ಆ ದೆವ್ವಕ್ಕೆ ಕಾಟ ಆಗುತ್ತೆ, ಒಂದು ಸಮಸ್ಯೆ ಶುರು ಆಗುತ್ತೆ. ಭೈರಾದೇವಿ ಹತ್ರ ಮೊರೆ ಹೋಗ್ತೀನಿ, ಭೈರಾದೇವಿ ಬಂದು ಏನು ಮಾಡ್ತಾರೆ ಅನ್ನೋದೇ ಚಿತ್ರ. ಐ ಆಮ್ ಶ್ಯೂರ್ ಯು ಲೈಕ್ ಇಟ್. ಆ್ಯಂಡ್ ನೀವು ನೋಡಿದ್ರಲ್ಲ, ಈಗ ಈ ಸಾಂಗ್ ನೋಡಿದ್ರಲ್ಲ, ಇಡೀ ಚಿತ್ರರಂಗದ ಇತಿಹಾಸದಲ್ಲಿ 100 ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನು ಆಕರ್ಷಿಸೋದು ಹೇಗೆ? ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು, ನಾಚ್ಕೊಳ್ಳೋದು, ಕಣ್ಣಿನ ಸನ್ಹೆ ಮಾಡೋದು. ಇಡೀ ಸಾಂಗಲ್ಲ, ಇಡೀ ಕಾಳಿ ರೋಲಲ್ಲಿ ಕಣ್ಣು ಮುಟಿಕ್ಸೇ ಇಲ್ಲ ಅವರು, ಅಲ್ವಾ? ನಾನು ಯಾವ ಹೀರೋಯಿನ್ ಈ ಥರ ನೋಡಿಲ್ಲ, ಕಣ್ಣು ಬ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲಲ್ಲಿ ಫುಲ್ಲು. ಅಂಥ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು, ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿಯನ್ನು ಆ ರೋಲು, ಎರಡೂ ಅದ್ಭುತವಾಗಿ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ರಾಧಿಕಾ. ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಸೀನ್ಸ್ ಎಲ್ಲ. ಎಷ್ಟು ಸೌಮ್ಯವಾಗಿರ್ತಾರೆ ಇವರು ಅಂದರೆ, ಅವ್ರನ್ನ ಕಾಳಿ ರೂಪಲ್ಲಿ ನೋಡೋಕ್ಕೆ, ಆ ಮೇಕಪ್ಪಲ್ಲಿ ನೋಡೋಕ್ಕೆ ಭಾಳ ಖುಷಿ ಆಗೋದು. ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಅನು ಬಂದು ಹೆಣ್ಮಕ್ಳಿಗೆ ಭಾಳ ಇಷ್ಟ ಆಗುವಂಥ ಪಾತ್ರ ಅದು. ಅಂದರೆ ಗಂಡ ಮಲಗಿದ ಮೇಲೆ ಈ ಮೊಬೈಲಲ್ಲಿ ಯಾರು ಗಂಡನ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡ್ತಿರಲ್ಲ, ಆ ಪಾತ್ರ ಮಾಡಿದ್ದಾರೆ ಅವರು. ಹಾಗಾಗಿ ಹೆಣ್ಮಕ್ಳು ಬಹಳ ಇಷ್ಟ ಆಗುತ್ತೆ ಅವ್ರ ರೋಲು. ನಾನು ಮಲ್ಕೊಂಡಿದ ತಕ್ಷಣ ಮೊಬೈಲ್ ಯಾರು ಮೆಸೇಜ್ ಕಳಿಸಿದ್ದಾರೆ ನನಗೆ ಅಂತ ನೋಡುವಂಥ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪರ್ಸಸಿವ್, ಭಾಳ ಇಂಟ್ರೆಸ್ಟಿಂಗ್ ರೋಲ್ ಅದು. ಆ್ಯಂಡ್ ಈ ಥರ ಫಿಲ್ಮ್ಸಲ್ಲಿ, ಸೂಪರ್ ನ್ಯಾಚುರಲ್ ಫಿಲ್ಮ್ಸ್, ಹಾರರ್ ಫಿಲ್ಮ್ಸಲ್ಲಿ ನೀವು ನೋಡಿದ್ರಲ್ಲ, ಆಪ್ತ ಮಿತ್ರಾಲಯ, ದ್ವಾರಕೀಶ್ ಅವ್ರ ಕ್ಯಾರೆಕ್ಟರ್ ಬಂತು ನೋಡಿ, ಏನು ಮಜಾ ಸಿಕ್ತು ಅದರಿಂದ. ಆ ಥರ ಒಂದು ರೋಲು ರಘು ಅವ್ರಿಗಿದೆ. ಎಂಥ ರಿಲೀಫ್ ಸಿಗುತ್ತೆ ಅಂದರೆ ರಘು ಅವ್ರು ಬಂದಾಗಲ್ಲ, ಬಹಳ ನನಗೆ ಹೈಸ್ಕೂಲಿಂದ ನಾವಿಬ್ಬರು ಜೊತೆಗಿದ್ದೀವಿ. ಹೈಸ್ಕೂಲಲ್ಲಿ ಡ್ರಾಮಾಗಳೆಲ್ಲ ಮಾಡಿದ್ದೀವಿ. ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ರಘು ಅವರು, ಅದ್ಭುತವಾದ ರೋಲ್ ಮಾಡಿದ್ದಾರೆ. ರವಿ ಅಫ್ಕೋರ್ಸ್, ರವಿ ನನ್ನ 100ಗೆಲ್ಲ ಅವರು ಆ್ಯಕ್ಷನ್ ಡೈರೆಕ್ಷನ್ ಮಾಡ್ತಾರೆ. ಇವ್ರು ಆ್ಯಕ್ಷನ್ ಡೈರೆಕ್ಷನ್ ಮಾಡೋದು ನೋಡ್ಬೇಕು ನೀವು. ಬರ್ತಾರೆ ಸೆಟ್ಟಿಗೆ, ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಎಡಿಟ್ ಮಾಡಿ, ಎಷ್ಟು ನಿಮಿಷ ಬೇಕು ಸರ್ ನಿಮಗೆ? 3.5 ನಿಮಿಷ, 4 ನಿಮಿಷನ ಸರ್? 4 ನಿಮಿಷನ ಸರ್? ಎಷ್ಟು ಸರ್? ಕರೆಕ್ಟಾಗಿ ನೀವು ಹೇಳಬೇಕು, ನನಗೆ 3 ನಿಮಿಷ ಬೇಕು ಸರ್, 2.5 ನಿಮಿಷ ಬೇಕು ಅಂತ. ಕರೆಕ್ಟಾಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನು ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಕೊಟ್ಬಿಡೋಗ್ಬಿಡ್ತಾರೆ. ಅಂಥ ಆ್ಯಕ್ಷನ್ ಡೈರೆಕ್ಟರ್ ರವಿ. ಥ್ಯಾಂಕ್ ಯು ರವಿ, ಭಾಳ ಚೆನ್ನಾಗಿ ಮಾಡಿದಿರಿ. ಆ್ಯಂಡ್ ಟು ಮೈ ಪ್ರೊಡ್ಯೂಸರ್ಸ್ ರವಿ ಆ್ಯಂಡ್ ಯಾದವ್, ಫಸ್ಟ್ ಡೇ ಬಂದಾಗ ಏನೇನು ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡೋಕ್ಕೆ. ಆ ಕಂಡೀಷನ್ಸ್ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿ ನಡ್ಕೊಂಡಿದ್ದೀರಾ ಆಸ್ ಅ ಪ್ರೊಡ್ಯೂಸರ್. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಯಾದವ್. ಮತ್ತು 3ನೇ ತಾರೀಕು ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಅದು ಮಾತ್ರ ನಾನು ಹೇಳಬಲ್ಲೆ. ನೀವೇನು ನಿರೀಕ್ಷೆ ಮಾಡ್ತೀರೋ ಅದರ ಆಚೆಗೆ ಏನಾದ್ರು ನಡಿಬೋದು ಆ ಚಿತ್ರದಲ್ಲಿ, ಅದಕ್ಕೆ ತಯಾರಾಗಿರಿ. ಥ್ಯಾಂಕ್ ಯು. ನಾನು ಅದನ್ನು ಮೊನ್ನೆ ಕೂಡ ಹೇಳಿದೆ, ಅಂದರೆ ಪೊಲೀಸ್ ಆಫೀಸರ್ ಅಂದರೆ ಅವ್ನು ಭಾಳ ಟಫ್ ಪೊಲೀಸ್ ಆಫೀಸರು, ಯಾವ ರೌಡಿ ಯಾವ ಡಾನ್ ಬೇಕಾದ್ರೆ ಒಳಗೆ ಹಾಕ್ಬಿಡ್ತಾನೆ. ಆದರೆ ಇವನಿಗೆ ಇಲ್ಲಿ ಸಿಕ್ಕಿರುವಂಥ ವೈರಿ ಈ ರಾಜ್ಯದವರಲ್ಲ, ಈ ದೇಶದವರಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಒಂದು ವೈರಿ ಬಂದು ಏನು ಮಾಡ್ತಾರೆ ಪೊಲೀಸ್ ಆಫೀಸರು? ನಿಮ್ಮ ಪವರು, ಅಧಿಕಾರ ಏನೂ ಹೆಲ್ಪ್ ಆಗಲ್ಲ. ಆ ಥರ ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ. ಅಲ್ಲಿಂದ ಹೇಗೆ ಪಾರಾಗ್ತಾನೆ ಅನ್ನೋದೇ ಚಿತ್ರ. ಭೈರಾದೇವಿ ಬರ್ತಾರೆ, ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ, ಏನಾಗುತ್ತೆ ಅನ್ನೋದು ನಿಮಗೆ 48 ಗಂಟೆಗಳಲ್ಲಿ ನಿಮ್ಮ ಕಣ್ಣು ಮುಂದೆ. ಇದರಲ್ಲಿ ಬಹಳ ಬ್ಯೂಟಿಫುಲ್ ಪಾಯಿಂಟ್, ಈಗಲೇ ಅದು ಹೇಳ್ಬಿಡ್ಬೋದು. ಅಂದರೆ ಈ ಫಿಲ್ಮ್ ಎಂಡ್ ಆಗೋದು ಲಾಸ್ಟ್ ಫ್ರೇಮಲ್ಲಿ, ನೀವು ಹೇಳುವಂಥ ಹಲವು ಪ್ರಶ್ನೆಗಳಿಗೆ ಉತ್ತರ ಲಾಸ್ಟ್ ಫ್ರೇಮಲ್ಲಿ ಇದೆ. ನೆನ್ನೆ ಪ್ರಿವ್ಯೂ ನೋಡಿದವರು ಕೂಡ ಅದನ್ನೇ ಕೇಳಿದ್ರು, ನನಗೆ ಹಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದೆಲ್ಲದಕ್ಕೂ ಉತ್ತರ ಆ ಲಾಸ್ಟ್ ಫ್ರೇಮಲ್ಲಿ ಇದೆ. ಆ ಲಾಸ್ಟ್ ಫ್ರೇಮ್ ಏನು ಅಂತ ಶ್ರೀಜಯ್ ಹೇಳ್ತಾರೆ.
ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ಯಾಕಂದರೆ ಹಲವು ಸಮಸ್ಯೆಗಳಿದೆ, ಹಲವು ಪ್ರಶ್ನೆಗಳಿದೆ, ಅದೆಲ್ಲದಕ್ಕೂ ಉತ್ತರ ಇದೆ, ಬಟ್ ಅದು ಲಾಸ್ಟ್ ಫ್ರೇಮಲ್ಲಿ ಇದೆ. ಹೌದು 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 ಟೋಟಲಿ ಇವರು ವೃತ್ತಿ DSP DCP ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು. ಬಟ್ ಇದು ಇದೆಯಲ್ಲ ಸರ್, ಇದು ಸಮಸ್ಯೆ ಬಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ. ಅದು ನಾ ಹೇಳಿದ್ನಲ್ಲ, ಗಂಡ ಹೆಂಡತಿ ನಮ್ಮ ಶ್ರೀಮತಿಯವ್ರು ರೋಲ್ ಮಾಡ್ತೀರಾ, ಒಂದು ಮಗು ಇದೆ, ಆ ಥರ ಒಂದು ಫ್ಯಾಮಿಲಿ ಸ್ಟೋರಿ ಇದೆ. ನನಗೆ ಇದು ಇಷ್ಟ ಆಗೋದು ಅದಕ್ಕೋಸ್ಕರ. ಯಾಕೆ ಜನಕ್ಕೆ ಹತ್ರ ಆಗುತ್ತೆ ಅಂತ ನನಗನ್ಸುತ್ತೆ ಅಂದರೆ, ಅದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಡೆಯುವಂಥ ಒಂದು ವಿಷಯ. ಅದು ಅದೇ ಲಾಸ್ಟ್ ಫ್ರೇಮ್ ಫಿಲ್ಮ್ ಅಲ್ಲಿರೋದು ಅದೇ. ಭೈರಾದೇವಿ 2 ಅಂತ ಇದೆ, ಅದರಲ್ಲಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಪ್ಲಾನಿಂಗ್ ಇದೆ ನೆಕ್ಸ್ಟ್ ಪ್ಲಾನಿಂಗ್ ಇದೆ. ಇದೇ ಇಲ್ಲ ಸರ್, ರೆಡಿ ಮಾಡಿಲ್ಲ, ಬಟ್ ಕತೆ ಎಲ್ಲ ರೆಡಿ ಇದೆ ನಮ್ಮದು. ಎಸ್, ಎಲ್ಲ ಸಕ್ಸಸ್ ಆಯಿತು ಅಂದರೆ ನೆಕ್ಸ್ಟ್ ಪಾರ್ಟು ಹೋಗ್ತೀವಿ ನಾವು. ಇಲ್ಲಿ ನಮ್ದೆಲ್ಲ ಚೆನ್ನೈಯಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕ್ ನಡೀತಾ ಇತ್ತು. ಅಲ್ಲಿ ಒಂದು ನ್ಯಾಕ್ ಸ್ಟುಡಿಯೋಲಿ ನಾವು ಜಸ್ಟ್ ಮಿಕ್ಸಿಂಗ್ ಕೂತ್ಕೊಂಡಿದ್ದೀವಿ ಸರ್. ಒಂದೊಂದು ಪಿನ್ ಬೀಳೋದು ನಾವು ಅಟ್ಮಾಸ್ ಮಾಡಿಸಿದ್ದೀವಿ. 7.1 ಇದೆ, 5.1 ಇದೆ. ಆಯಾ ಥಿಯೇಟ್ರಿಗೆ ಸಂಬಂಧಪಟ್ಟಂಗೆ ಅದು ತಗೊಳುತ್ತೆ. ಇಲ್ಲಿ ನೋಡ್ತಾ ಇದೀವಿ ಅಂತ ದೊಡ್ಡ PVR ಥಿಯೇಟ್ರ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಸ್ಟಾರ್ಟಿಂಗ್ ಟೈಟ್ಲ್ ಬಂದಾಗಲೇ, ಯಾಕಂದರೆ ಇದುವರೆಗೂ ನಾನು ಈ 3 ಭಾಷೆಯಲ್ಲಿ ಏನು ನಾವು ಮಾಡಿದ್ದೀವಿ ಸಿನಿಮಾ, 3 ಭಾಷೆಯಲ್ಲಿ ಮಾಡಿದ್ದೀವಿ ಸಿನಿಮಾ. ಒಂದು 120 ಸರಿ ನೋಡಿರ್ಬೋದು ಸರ್ ಭೈರಾದೇವಿ. ನಮ್ಮ ಚಿತ್ರನೇ ನಾನು ನೋಡಿರೋದು ಒಂದು 120 ಸರಿ, ಕನ್ನಡದಲ್ಲಿ ತೆಲುಗು ಅಂತ ಅಂದ್ಕೊಂಡು. ಅಷ್ಟು ಸೌಂಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಲ್ಲಿ, ಮೈ ಜುಮ್ ಅನ್ನೋದೆಲ್ಲ. ಇಲ್ಲಿ ನೋಡ್ತೀನಿ ಬರ್ತಿದ್ದಂಗೆ ಜಸ್ಟ್ ಸೌಂಡೇ ಇಲ್ಲ ಸರ್. ನನಗೆ ಎಷ್ಟು ವಿಲವಿಲ ಅಂತ ಒದ್ದಾಡ್ಬಿಟ್ಟೆ ಅಂತಂದರೆ, RD 5ಅಲ್ಲಿ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಇದ್ದಾರೆ, RD 6ಅಲ್ಲಿ ಫ್ಯಾಮಿಲಿ ಎಲ್ಲ ಇದೆ. ಇಲ್ಲಿ ಕರೆಕ್ಟಾಗಿದೆಯಾ, ಅಲ್ಲಿ ಬರ್ತಾ ಇದೆಯಾ, ಆ ಕಡೆಯಿಂದ ಇಲ್ಲಿ ಓಡೋಗ್ತೀವಿ, ಈ ಕಡೆಯಿಂದ ಅಂತ ತ್ರಿವೇಣಿ ಹೇಳಿದ್ರಲ್ಲ ಸರ್ ನೀವು. PVR ಅಲ್ಲೂ ನನಗೆ ಅದೇ ಸಮಸ್ಯೆ ಕಾಡಿದ್ದು ಸರ್. ಯಾಕೆಂದರೆ ಇವ್ರಿಗೇನು ಹಿಂದಿ ಸಿನಿಮಾ, ಬೇರೆ ಭಾಷೆ ಸಿನಿಮಾಗಳಿಗೆ ಏನಾದರೂ ಸಖತ್ತಾಗಿ ಮಿಕ್ಸಿಂಗ್ ಮಾಡಿಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಏನಾದರೂ ವಾಲ್ಯೂಮ್ ಕೊಡ್ತಾರಾ, ಇಲ್ಲ ನಮ್ಮದು ಈ ಕನ್ನಡ ಸಿನಿಮಾದಲ್ಲಿ ಮಿಕ್ಸಿಂಗ್ ಸರಿ ಇಲ್ಲ ಅಂತ ಅಂದ್ಕೊಳ್ತಾರ. ತಪ್ಪು. ನಮ್ಮ ಕನ್ನಡ ಸಿನಿಮಾದಲ್ಲಿ ಅತ್ಯುತ್ತಮವಾಗಿ ಎಲ್ಲ ಒಂದಷ್ಟು ಟೆಕ್ನಿಷಿಯನ್ ಇಟ್ಕೊಂಡು ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ತಾ ಇದ್ದಾರೆ. ಅದೇನಕ್ಕೆ ಈ ಥಿಯೇಟ್ರ್ ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅಲ್ಲಿ ನೋಡ್ತಾ ಇದ್ದೀನಿ ಸರ್, ಲ್ಯಾಂಪ್ ಎಲ್ಲ ಅದೇ ಜಸ್ಟ್ ಲ್ಯಾಂಪ್ದೇನಾದ್ರು ಜಾಸ್ತಿ ಸ್ಟಾರ್ಸ್ ಅಂತ ಇರುತ್ತೆ ಸರ್, ಅದು ರನ್ನಿಂಗ್ ಅಷ್ಟು ಅವರ್ ರನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಏನು ಒಂದು 2 ಲ್ಯಾಂಪ್ ಇರುತ್ತೆ, ಒಂದು ಆಫ್ ಮಾಡಿಬಿಡ್ತಾರೆ. ಒಂದು ಆಫೇ ನೋಡ್ತಾ ಇದ್ದೀವಿ, ಆಫ್ ಬ್ರೈಟ್ ಕಾಣಿಸ್ತಾ ಇದೆ, ಆಫ್ ನನಗೆ ಶಾಡೋ ಡಲ್ ಕಾಣಿಸ್ತಾ ಇದೆ, ಫುಲ್ ಡಾರ್ಕ್ ಫೀಲ್ ಇದೆ. ನಾವು ಅಲ್ಲಿ ಪ್ರಸಾದ್ ಲ್ಯಾಬಲ್ಲಿ DIL ಕೂತ್ಕೊಂಡು ನೋಡ್ತಾ ಇದ್ದೀನಿ. ವಾವ್, ಇವಾಗ ನೋಡಿದ್ದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇದು LED ಇದು ಸರ್. ಈಗ ನೋಡಿದ್ರಲ್ಲ, ಈ ಕ್ವಾಲಿಟಿ ನಮ್ಗೆ ಥಿಯೇಟ್ರಲ್ಲಿ ನಿಜವಾಗ್ಲೂ ಇದೊಂದು ದುರಂತ ಸಿಗಲ್ಲ ಸರ್. ತುಂಬ ಬೇಜಾರಿಂದ ಹೇಳ್ತಾ ಇದ್ದೀನಿ ನಾನು. ಅದೇನೋ ಗೊತ್ತಿಲ್ಲ, ಅದು ಯಾವ ರೀತಿ ನಾವು ನೆಕ್ಸ್ಟ್ ಯಾರನ್ನ ಭೇಟಿ ಮಾಡಿ ಈ ರೀತಿ ಕ್ವಾಲಿಟಿ ವೈಸ್ ಒಂದು ಅಪ್ಡೇಟ್ ಮಾಡಿಸಿ ಅಂತ ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ರವಿ ಸರ್ ಹತ್ರ ಎಲ್ಲ ಮೊನ್ನೆ ಚರ್ಚೆ ಮಾಡಿದೆ. ಇದೊಂದು ಇದೆ ಸರ್. ಆಮೇಲೆ ಮ್ಯೂಸಿಕ್ಕು ಅಷ್ಟೇ, ಒಂದಷ್ಟು ನೋಡಿದ್ರೆ ಮೋನೋ ಜಸ್ಟ್ ಸ್ಟಿರಿಯೋ ಪ್ಯಾಟ್ರನಲ್ಲಿ ಬರ್ತಾ ಇದೆ ಒಂದಷ್ಟು. ನೆನ್ನೆ ನೋಡ್ತಾ ಇದ್ದೇನಪ್ಪ ಇದು ಸರೌಂಡಿಂಗ್ ಓಪನ್ನೇ ಆಗ್ತಾ ಇಲ್ಲ ಅಂದ್ಬಿಟ್ಟು ಟಕ್ಕನ್ನು ನಾನು ನವರಸನ್ ಸರ್ಗೆ ಫೋನ್ ಮಾಡಿದೆ. ಸರ್ ದಯವಿಟ್ಟು ಯಾರಿದ್ದಾರೆ ಹೇಳಿ ಸರ್, ಸ್ಟಾರ್ಟ್ ಆಗೋಯ್ತು ಸರ್. ಓಪನಿಂಗ್ ಟೈಟ್ಲಲ್ಲೇ ಆ ಒಂದು ಹಿಟ್ಟಿಂಗು ಅದೆಲ್ಲ ಹೆಂಗಿದೆ, ಎಷ್ಟು ಕ್ವಾಲಿಟಿಯಾಗಿ ಮಾಡ್ತೀವಿ. 1 ನಿಮಿಷ ಇರಿ ಶ್ರೀಜಯ್ ಮಾಡಿಸ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಇಂಜಿನಿಯರ್ನ ಕರೆಸ್ಬಿಟ್ಟು ನೋಡಿದ್ರೆ ಆ್ಯಕ್ಚುಲಿ ನಾವು ಲೆವೆಲ್ 6ಗೆ ನಾವು ವರ್ಕ್ ಮಾಡಿರ್ತೀವಿ ಸರ್. ಬಟ್ ಇಲ್ಲಿರೋ ಅಂಥ ಎಲ್ಲ ಥಿಯೇಟ್ರಲ್ಲಿ 3.8 ಇಡ್ತಾರೆ ಸರ್. ದೇವರನ್ನ ಇದು ತುಂಬ ದುರಂತ. ಇದು ಕೇಳಿಸೋದೇ ಇಲ್ಲ. ಅವ್ರದ್ದು ಸ್ಪೀಕರ್ ಹಾಳಾಗುತ್ತೆ, ಅದು ಇದು ಇಲ್ಲ. ನಾವು ಅಲ್ಲಿ ಅಟ್ಮಾಸ್ ಕೊಡೋದಿಲ್ಲ. 3.8 ಅಂದರೆ ಸರ್ 6ಗೆ ವರ್ಕ್ ಮಾಡಿರೋದು. ಒಂದು ಡೀಟೈಲಿಂಗು ಇಲ್ಲಿ ನೀವು ನೋಡಬೇಕು, ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಒಂದೊಂದು ಡೀಟೈಲಿಂಗ್ ನಮ್ಗೆ ಜಸ್ಟ್ ಇವಾಗ ಒಂದು ಹುಡುಕೈ ಆ ಡಮರು ಅಂತ ಏನಾದ್ರು ಹಿಂಗೆ ಬರ್ತು ಅಂತಂದರೆ ಸರ್ ಬರೋದೇ ಇಲ್ಲ, ಬರೀ ಅಲ್ಲಲ್ಲೇ ತಿರುಗ್ತಾ ಇದೆ, ಕೇಳಿಸ್ತಾನೆ ಇಲ್ಲ. ನಾವು ಇನ್ನೇನಕ್ಕೆ ಅಷ್ಟೆಲ್ಲ ಕಷ್ಟಪಡಬೇಕು. ಅಲ್ಲಿ ಇಂಜಿನಿಯರ್ ಜೊತೆ ಎಲ್ಲ ಜಗಳ ಮಾಡ್ತೀವಿ. ಅವ್ರು ಹೇಳ್ತಾರೆ ಸರ್ ನೀವು ಥಿಯೇಟ್ರಲ್ಲಿ ಹೋಗಿ ಕೇಳ್ಕೊಳ್ಳಿ, ನಾವು ವರ್ಕ್ ಮಾಡೋದಿಷ್ಟು. ಇಲ್ಲಿ ನೋಡಿದ್ರೆ 3.8 4 ಒಳಗೆ ಇಡ್ತಾರೆ. ಆ್ಯಕ್ಚುಲಿ 5.5 ಆದರೂ ಇಟ್ಟರು ಅಟ್ಲೀಸ್ಟ್ ಒಂಚೂರು ಆಡಿಬಲ್ ಆಗಿರುತ್ತೆ, ಕೇಳ್ಬೋದು ಅಂತ. ಯಾಕೆಂದರೆ ಹಾರರ್ ಸಿನಿಮಾಗೆ ಬೇಕಾಗಿರೋದೆಲ್ಲ ಒಂದಷ್ಟು ಇದೇ ರೀತಿ ಸೌಂಡು ಮೇಯ್ನ್. ಈ ಸೌಂಡು ಒಂದು ಪಾತ್ರ ಆಗುತ್ತೆ ಸರ್, ಸೌಂಡ್ಸು ಅಷ್ಟು ಎಲ್ಲ ಚೆನ್ನಾಗಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದರು, ಒಂದಷ್ಟೆಲ್ಲ ನೋಡ್ತೀವಿ. ಏನಂದ್ರೆ ಏನೂ ಇಲ್ಲ, ಇನ್ನೆಲ್ಲಿ ಭಯ ಹುಟ್ಟಿಸೋದು. ಅದೇ ನೀವು ಕಾಂಜೂರಿಂಗು, ಮಮ್ಮಿ ಈ ಥರದಕ್ಕೆಲ್ಲ ಕೊಡ್ತಾರಾ, ಬೇಜಾರಾಗಲ್ವಾ ಸರ್? ಕನ್ನಡ ಸಿನಿಮಾ ಅಂದರೆ ಅಷ್ಟೊಂದು ಕೀಳರ್ ಮೇನ್ ಅವರಿಗೆ ಅಂಥದ್ದು ಒಂದು ಬೇಜಾರಾಗುತ್ತೆ ಅಷ್ಟೇ. ದಯವಿಟ್ಟು ನೀವೇನು ಬರೀತೀರೋ ಅದನ್ನು ಯಾರಾದರೂ ಥಿಯೇಟ್ರ್ ಅವ್ರು ಓದ್ಬಿಟ್ಟು ಒಂದು ಸ್ವಲ್ಪ ವಾಲ್ಯೂಮ್ ಕೊಟ್ಟರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್. ಇಲ್ಲ ಏನು ಮಾಡಿದ್ರು ಅಷ್ಟೇ ಸರ್. ಎಲ್ಲ ಏನಾಗ್ತಾರೆ ಅವ್ರವ್ರು ನಾವು ಅಷ್ಟೇ ಕೊಟ್ಟಿದ್ದು, ಆಮೇಲೆ ಅಲೋ ಮಾಡಲ್ಲ ಸರ್. ಅಲ್ಲಿ ಪ್ರೊಜೆಕ್ಟ್ ರೂಮಿಗೆ ನಮ್ಗೇನು ಎಷ್ಟು ಇಟ್ಟಿದ್ದೀರಾ, ನಾವು ಇಟ್ಟಿದ್ದೀವಿ ಅಷ್ಟೇ ಇಟ್ಟಿದ್ದೀವಿ ಅಂತಾರೆ. ಯಾಕಂದರೆ ನಾವು ಅಷ್ಟು ಸರಿ ಕೇಳಿರ್ತೀವಿ.
ಅದು ಸರ್ ಅದೇ ಲ್ಯಾಂಪ್ದು ಅದೇ ಸರ್ ಹೇಳ್ತೀನಲ್ಲ, ಇಷ್ಟು ಹಾರ್ಸ್ ಅಂತ ಓಡ್ತು ಅಂತಂದ್ರೆ ಅದ್ರ ವ್ಯಾಲ್ಯೂ ಕಳ್ಕೊಳ್ತಾ ಇರತ್ತೆ ಇವಾಗ. ಹೌದು, ಇವಾಗ ನೋಡಿ ಇಲ್ಲಿ ನೋಡಿ ತುಂಬ ಅದ್ಭುತವಾಗಿತ್ತು. ಆಮೇಲೆ ನೀವು ಇದೇನು ನೋಡಿದ್ದೀರಲ್ಲ ಸರ್, ಈಗ ನೋಡಿದ್ರಲ್ಲ, ಎಕ್ಸ್ಪೆಕ್ಟ್ ಮಾಡಬೇಡಿ ಸರ್ ಥಿಯೇಟ್ರಲ್ಲಿ. ಅಂದರೆ ನಾನು ಹೇಳ್ತಾ ಇರೋದು ಈ ಸೌಂಡೂ ಬರಲ್ಲ ಸರ್, ಇಲ್ಲಿರೋ ಸೌಂಡೇ ಥಿಯೇಟ್ರಿಗೆ ಬರಲ್ಲ ಅಂತಂದರೆ ಇನ್ನೇನು. ನಾವು ಮಾಡಿ ಅಷ್ಟು ಕಷ್ಟಪಟ್ಟು ಒಳ್ಳೆ ಏನು ಹೊಳೆಲಿ ಹುಣಸೆ ತೊಳ್ದಂಗೆ ಆಗುತ್ತೆ, ಆ ರೀತಿ ಆಗುತ್ತೆ. ಇದೊಂದು ನಮಗೆ ಬೇಜಾರಿದೆ. ದಯವಿಟ್ಟು ನೀವೇ ಏನಾದರೂ ಮಾಡಿ ಇದು ಮಾಡಬೇಕು. ಆಮೇಲೆ ನಾನು ಇನ್ನೂ ಒಂದಷ್ಟು ಹೇಳಬೇಕು. ನಾನು ನಮ್ಮ ರಮೇಶ್ ಸರ್ ಬಗ್ಗೆ ಸರ್ ಆಲ್ರೆಡಿ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀನಿ. ಅಂದರೆ ಏನೇ ಒಂದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಯಾರಿಗೇ ಆಗಲಿ, ಇಲ್ಲಿ ವೇದಿಕೆ ಮೇಲೆ ಇರೋವಂಥ ಕಲಾವಿದರು, ನಮ್ಮ ಟೆಕ್ನಿಷಿಯನ್ ಯಾರೇ ಇತ್ತು ಅಂತಂದ್ರೂ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ ಮೇಡಮ್, ಸಾರಿ ಮೇಡಮ್, ಸಾರಿ. ಯಾಕೆ ಮೇಡಮ್, ಅನು ಮೇಡಮ್ ಕೈಯಲ್ಲಿ ತಮಿಳ್ ಡಬ್ಬಿಂಗ್ ಮಾಡಿಸ್ಬೇಕಾಗಿತ್ತು, ಅವಾಗ ಒಪ್ಕೊಂಡಿರೋರು. ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲ, ಬಟ್ ಡಬ್ಬಿಂಗ್ ಮಾಡೋದು ಸ್ಪಷ್ಟತೆ ಇರಬೇಕಲ್ಲ. ಆಮೇಲೆ ಯಾವುದೇ ಒಂದು ಭಾಷೆಗೆ ನಾವು ಮರ್ಯಾದೆ ಕೊಡಬೇಕಾಗತ್ತೆ. ಅದು ನಾವು ಸರಿಯಾಗಿ ಮಾತಾಡೋ ರೀತಿನಲ್ಲಿ ನಾವು ಮರ್ಯಾದೆ ತೋರಿಸ್ಬೋದು. ನಾವು ಏನೋ ಜೋಶಲ್ಲಿ ಡೈರೆಕ್ಟ್ರು ಹೇಳಿದ್ರು ಅಂದ್ಬಿಟ್ಟು ಹೋಗಿ ಟ್ರೈ ಮಾಡಿ ಏನೋ ಉಚ್ಚಾರಣೆ ತಪ್ಪಾಗಿ ಅದು ತಪ್ಪಾಗ್ಬಿಡುತ್ತೆ. ಅದಕ್ಕೆ ತಮಿಳಿಗೆ ಕೈ ಹಾಕಲೇ ಇಲ್ಲ. ತೆಲುಗು ಟ್ರೈ ಮಾಡಿದ್ದೀನಿ, ಹೋಪ್ಫುಲಿ ಏನು ಮಿಸ್ಟೇಕ್ಸ್ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಜೈ, ಇವಾಗೆಲ್ಲ ಸಾರಿ ಕೇಳಿದ್ರೆ ಏನು ಒಪ್ಕೊಳ್ಳಲ್ಲ, ಆಯ್ತಾ? ಅಲ್ಲ ಮೇಡಮ್, ಇಲ್ಲಿ ವೇದಿಕೆ ಮೇಲೆ ಕೇಳಿದ್ರೆ ಎಲ್ಲರ ಮುಂದೆ ಕೇಳ್ದಂಗೆ ಆಗುತ್ತೆ. ಸೈಡಲ್ಲಿ ಕೇಳ್ಬಿಟ್ರೆ ಹೋಗಪ್ಪ ನೀನೇ ಮಾಡೋದೇ ಮಾಡ್ತಾ ಇರ್ತೀಯ ಅಂತ ಹೇಳ್ತೀರ. ಇವರಿಂದ ಸುಮಾರು ಒಂದು 6 ತಿಂಗಳು ನನ್ನ ಸ್ಕಿನ್ನು, ನನ್ನ ಹೇರ್ ಫುಲ್ಲು ಡ್ಯಾಮೇಜ್ ಆಗೋಗಿತ್ತು. ನೋಡಿ, ಅವತ್ತು ಒಪ್ಕೊಳ್ಳಿಲ್ಲ ಮೇಡಮ್, ಇವತ್ತು ಒಪ್ಕೊಳ್ತಾ ಇದ್ದಾರೆ. ನನಗೆ ಅನುಭವ ಇದಾರಲ್ಲ, ಧೈರ್ಯ ಬರ್ತಾ ಇದೆ ಎಲ್ಲ ಕಂಪ್ಲೇಂಟ್ಸ್ ಹೇಳೋಣ ಅಂತ. ಇಷ್ಟಿಷ್ಟು ನನ್ನ ಕೂದಲು ಉದುರೋದು, ನನ್ನ ಸ್ಕಿನ್ ಎಲ್ಲ ಹೇಗಾಗೋಗ್ಬಿಟ್ಟಿತ್ತು ಅಂದರೆ, ಅದು ಟಚ್ ಮಾಡೋದು ಇದು ನನ್ನ ಸ್ಕಿನ್ನೇನಾ ಅಂತ ನನಗೆ ಭಯ ಆಗೋಗ್ತಿತ್ತು. ಅಷ್ಟು ರ್ಯಾಷಸ್ ಸ್ಕಿನ್ನಲ್ಲಿ. ಏನು ಮಾಡಿದೆ, ಇವ್ರಿಗೆ ಗೊತ್ತಾಗದೇ ಇರೋಂಗೆ ಎಲ್ರಿಗೂ ಮೇಕಪ್ ಹಾಕೋಕ್ಕೆ ಓಕೆ ಹೇಳಿಬಿಟ್ರು. ಅಗೋರಿ ಪಾತ್ರದಲ್ಲಿರುವಾಗ ಎಲ್ಲರಿಗೂ ವೈಟ್ ಮೇಕಪ್ ಯೂಸ್ ಮಾಡಿದ್ರು. ನಾನು ಏನು ಮಾಡಿದೆ, ಎಲ್ರಿಗೂ ಓಕೆ ಹೇಳಿದ್ರಲ್ಲ ಅಂತ ನಾನು ನೆಕ್ಸ್ಟ್ ಟೈಮ್ ಎಲ್ಲಗೆ ಮೇಕಪ್ ಹಾಕೊಂಡು ಬಂದೆ. ಯಾಕಂದರೆ ವಿಭೂತಿಗೂ ಮೇಕಪ್ಗೂ ಡಿಫ್ರೆನ್ಸ್ ಇದೆ. ವಿಭೂತಿಲಿ ಸ್ಕಿನ್ ಬೇಗ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಹಾಕೊಂಡು ಬಂದರೆ ಫುಲ್ಲು ಹತ್ರ ಬಂದು ನಿಮ್ಮ ಫೇಸ್ ಏನೋ ಬೇರೆ ಥರ ಕಾಣಿಸ್ತಾ ಇದೆಯಲ್ಲ ಅಂದರು. ಬೇರೆ ಥರನಾ? ಏನೂ ಇಲ್ಲ ಅಂತ ಹಿಂಗೆ ಕವರ್ ಮಾಡಿಕೊಂಡೆ. ಇಲ್ಲ ಮೇಡಮ್, ನೀವು ವಿಭೂತಿ ಹಾಕಿಲ್ಲ, ನೀವು ಮೇಕಪ್ ಹಾಕಿದ್ದೀರಾ ಅಂತ ನಾನು ಹೇಳಿದೆ. ಎಲ್ರಿಗೂ ಪರ್ಮಿಷನ್ ಇದೆ ಹಾಕ್ಕೊಳ್ಳೋಕ್ಕೆ, ನನಗೆ ಮಾತ್ರ ನೀವು ರಾ ಫೀಲ್ ಬೇಕು ಅಂತಿರಲ್ಲ ಅಂತ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ. ಕ್ವಾಲಿಟಿ ಮೇಡಮ್ ಅಷ್ಟೇ. ಯಾಕೆಂದರೆ ಕ್ಲೋಸು ಟಾರ್ಚರ್ ಮಾಡಿದ್ರು ಅಂತ ಹೇಳ್ತಿರೋದು. ನನಗೆ ಇಷ್ಟು ದಿನ ಧೈರ್ಯ ಇರಲಿಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ. ಅನು ಅಕ್ಕ ಸಪೋರ್ಟ್ ಸಿಕ್ತಲ್ವಾ, ಸೊ ಹಾಗೆ. ಸಿನಿಮಾ ನೋಡೋ ಇವತ್ತು ಖುಷಿ ಆಗುತ್ತೆ. ಹೌದು, ಅದು ಖಂಡಿತ. ಹಾಗೆ ನಮ್ಮ ವೆಂಕಟೇಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ತುಂಬ ನಮ್ಮ ಸಿನಿಮಾ ಅಂದ್ಕೊಂಡು ನೀವು ತುಂಬ ಸಹಕರಿಸಿದ್ದೀರಾ. ಹಾಗೆ ನಮ್ಮ ದಮಯಂತಿ ಚಿತ್ರದ ನಿರ್ದೇಶಕರು ನವರಸನ್ ಅವರು, ಥ್ಯಾಂಕ್ ಯು. ನಿರ್ಮಾಪಕರು, ನಿರ್ದೇಶಕರು ಎರಡೂ ಕೂಡ, ನಿಮಗೂ ಕೂಡ ಥ್ಯಾಂಕ್ಸ್. ನನಗೆಲ್ಲೂ ಅವಕಾಶ ಸಿಕ್ಕಿಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಅವ್ರು ಸಿಗ್ಲಿಲ್ಲ ಸರ್ ಆ ಟೈಮಲ್ಲಿ, ತಪ್ಪಿಸ್ಕೊಬಿಟ್ಟಿದ್ರು. ಹೌದು ಸರ್, ಇದೆ ಸರ್. ಇವಾಗ ಮಾಡಿದ್ದಂಥ ಒಂದಷ್ಟು ಮೇಕಿಂಗ್ಗಳಿತ್ತು, ಆ್ಯಕ್ಚುಲಿ ಕಳೆದೋಗಿತ್ತು, ಅದೆಲ್ಲೋ ರಿಕವರಿ ಮಾಡ್ಕೊಂಡ್ವಿ. ಇದೊಂದು ನೋಡ್ಬಿಟ್ಟು ನೀವೇನು ಇಲ್ಲಿಂದ ಎಲ್ಲರೂ ಹೊರಡೋಣ ಸರ್. ಥ್ಯಾಂಕ್ ಯು ಸರ್. ಆಯ್ತಲ್ಲ. ಅದೇ ಕಾಲ್ದಲ್ಲ.